ಸಂಚಿಕೆ 44. ಹಡಗು ಆವಾಗ ಹೋಗ್ತಾ ಇದ್ದ ಕಾಲುವೆಯಲ್ಲಿ ಕೆರೆಗಳು ಎರಡು ಕಡೆಯೂ ಉದ್ದಕ್ಕೆ ಗಿಡಗಳು ಬೆಳೆದಿದ್ದವು. ಪೂಂಗುಳಿ ತೋರಿಸಿದ ಜಾಗದಲ್ಲಿ ಕಾಲುವೆಯ ಕೊನೆಯಿಂದ ಒಂದು ಪಡಿತೊರೆ ಮಂಟಪ ಒಂದು ಕಾಣಿಸ್ಕೊಂಡಿತ್ತು. ಆ ಮೆಟ್ಲೆಲ್ಲ ಮುಗಿದು ಮಂಟಪ ಶುರುವಾಗೋ ಜಾಗದಲ್ಲಿ ಎರಡು ಸೈಡಲ್ಲೂ ಎರಡು ನಂದಿ ವಿಗ್ರಹಗಳು ಇತ್ತು. ಒಳ್ಳೆ ಚೆನ್ನಾಗೇ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಜೀವ ಕಳೆಯಿಂದ ಇದ್ದ ನಂದಿ ಭಗವಾನ್ನ ಸೆಲೆಗಳನ್ನು ಇವತ್ತೆಲ್ಲ ನೋಡಿಕೊಂಡೇ ಇರ್ಬೋದು. ಆ ಸೆಲೆಗಳನ್ನು ಮುಖ್ಯ ಬಗ್ಗೆನೇ ಆ ಮಂಟಪಕ್ಕೆ ನಂದಿ ಮಂಟಪ ಅಂತ ಹೆಸರು ಬಂದಿತ್ತು. ವರ್ಷಕ್ಕೆ ಒಮ್ಮೆ ವಸಂತ ಉತ್ಸವ ನಡೆಯುವಾಗ ತಿರುನಾಗೈ ಕಾರೋಣತ್ತು ಕಾಯಾರೋಗಣ ಸ್ವಾಮಿನೂ ನೇಲೆಯಾಯ್ದಾಕ್ಷಿ ಅಮ್ಮನೂ ಆ ಮಂಟಪಕ್ಕೆ ವಿಜಯ ಮಾಡಿ ಕೊಲು ಇರುವುದು ಅಭ್ಯಾಸ. ಆವಾಗ ಜನಗಳು ಗುಂಪಾಗಿ ಅಲ್ಲಿ ಬಂದು ಸೇರ್ತಾರೆ. ಉತ್ಸವ ನೋಡಿಬಿಟ್ಟು ಚಂದ್ರನ ಇದರಲ್ಲಿ ಊಟನೂ ಮಾಡಿಕೊಂಡು ಹೊರಟೋಗ್ತಾರೆ. ನಗರದಿಂದ ಸ್ವಲ್ಪ ದೂರದಲ್ಲಿ ಇದ್ದಿಂದ ಮಿಕ್ಕಿದ್ದ ಸಾಧಾರಣ ದಿನಗಳಲ್ಲಿ ಇಲ್ಲಿ ಜನಗಳು ಹೆಚ್ಚಾಗಿ ಬರೋದಿಲ್ಲ. ಹಡಗು ಮಂಟಪವನ್ನೇ ಹತ್ತಿರ ಬಂತು. ಮಂಟಪದಲ್ಲಿ ಇದ್ದಿದ್ದ ಹೆಣ್ಣು ಮಕ್ಕಳನ್ನು ನೋಡಿದ ಮೇಲೆ ಯುವರಾಜರಿಗೆ ಬೇರೆ ಯಾವುದ್ರಲ್ಲೂ ದೃಷ್ಟಿನೂ ಹೋಗಲಿಲ್ಲ, ಅವರ ಗಮನನೂ ಹಾರಿಸಲಿಲ್ಲ. ಹಡಗು ಹತ್ತಿರಕ್ಕೆ ಬಂದಾಗ ಎಳೆ ಪ್ರಾಟಿ ಕುಂದವೈ ಮೆಟ್ಲತ್ರ ಇಳಿದು ಕೆಳಗಡೆ ಮೆಟ್ಲಗೆ ಬಂದಳು. ವಾನತಿನೋ ಮಂಟಪದಲ್ಲಿಯೇ ಒಂದು ದೊಡ್ಡ ಪಿಲ್ಲರ್ ಹಿಂದೆ ಅರ್ಧ ಮರೆಸ್ಕೊಂಡು ಅರ್ಧ ಮರೆಯದೆ ನಿಂತ್ಕೊಂಡಿದ್ಲು. ಆ ಪಡಿತುರೆ ಹತ್ರ ಬಂದಿದ ತಕ್ಷಣ ಹಡಗು ನಿಂತಿತ್ತು. ಯುವರಾಜ ಇಳಿಯೋದಕ್ಕೆ ಹಡಗಲಿದ್ದಾಗೆ ಸೇಂದನಮ್ದನ್ನು ಮೆಟ್ಲಲ್ಲಿ ನಿಂತ ಹಾಗೆ ಎಳೆ ಪ್ರಾಟಿನೂ ಹೆಲ್ಪ್ ಮಾಡಿದ್ರು. ಸೇಂದನಮ್ದನು ಪೂಂಗೊಳ್ಳಿನೂ ಹಡಗನ್ನು ಹಿಂದೆ ಸಲ್ಲಿಸ್ಕೊಂಡು ಹೋಗಿ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ್ರು. ತಮ್ಮ ಏನು ಇಷ್ಟು ಸಣ್ಣ ಆಗ್ಬಿಟ್ಟಿದೆಯಾ ಅಂತ ಕುಂದವೈ ಹೇಳಿದಾಗ ಅವಳ ಕರಗಿದ ಧ್ವನಿಯಲ್ಲಿ ಕಣ್ಣೀರನ್ನು ಮಿಕ್ಸ್ ಆಗಿ ಬಂತು. ಪೊನ್ನಿಯಿನ್ ಸೆಲ್ವನ್, ನನ್ನ ಮೈ ಸಣ್ಣಗಾಗಿದ್ದು ಇರೋದ್ರಿ ಅಕ್ಕ, ನಿನ್ನ ಮುಖ ಯಾಕೆ ಈ ಥರ ಬಾಡಿ ಹೋಗಿದೆ? ನನ್ನ ನೋಡಿದ ತಕ್ಷಣ ನಿನ್ನ ಮುಖ ತಾವರೆ ಥರ ಅರಳೋದು ಅಭ್ಯಾಸ ಆಯ್ತಲ್ಲ, ಇವತ್ತು ಯಾಕೆ ನಿನ್ನ ಮುಖದಲ್ಲಿ ಚಂದ್ರನನ್ನ ಮೇಘ ಮರೆಸಿದ ಹಾಗೆ ಮರೆಸಿದ್ದೆ? ನಿನ್ನ ಕಣ್ಣುಗಳು ಯಾಕೆ ಕಲಗಿದೆ? ಆಹಾ, ನಿನ್ನ ಮನಸ್ಸನ್ನು ನಾನು ನೊಂದು ಬಿಟ್ಟು ವೇದನೆ ಮಾಡಿದ್ದ ಎಷ್ಟೊಂದೋ ಕಾರ್ಯಗಳು ನಡೆದಿರಬೇಕು. ಇಲ್ಲಾಂದರೆ ನನ್ನ ಹತ್ರ ನಿನಗೂ ಇಷ್ಟು ಅವಸರವಾಗಿ ನೀನು ಪತ್ರ ಕಳಿಸಿರಲ್ಲ ಅಂತ ಅಂದ. ಹೌದು ತಮ್ಮ, ಎಷ್ಟೋ ಅವಸರವಾದ ವಿಷಯಗಳು ಕೇಳಬೇಕು. ಲಂಕೆಯಲ್ಲಿ ಚಿನ್ನದ ಸಿಂಹಾಸನವನ್ನು ಬೇಡ ಅಂತ ಹೇಳಿದ್ದ ತ್ಯಾಗಿ ಈ ಕರುಂಗಲ್ ಸಿಂಹಾಸನ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೋ ಅಂತ ಅಂದರು. ಪೊನ್ನಿಯಿನ್ ಸೆಲ್ವನ್ ಕೂತ್ಕೊಳ್ಳುವಾಗ ಅಕ್ಕನ ಪಾದವನ್ನು ಮುಟ್ಟಿ ಕಣ್ಣುಗಳಲ್ಲಿ ಹೊತ್ತುಕೊಂಡ್ರು. ಕುಂದವೈ ಅವನ ತಲೆಯನ್ನು ತನ್ನ ಕೈಯಿಂದ ಮುಟ್ಟಿ ಆಶೀರ್ವಾದ ಮಾಡಿದ್ಲು. ಅವಳ ಕಣ್ಣುಗಳಲ್ಲಿ ತಿರ್ಗಾನು ನೀರು ತುಂಬಿತ್ತು. ಇಬ್ಬರು ಕೂತ್ಕೊಂಡ್ಮೇಲೆ ಕುಂದವೈ, ತಮ್ಮ ನಿನ್ನನ್ನು ಇವತ್ತು ನಾನು ಈ ಥರ ತರಿಸಿರಬಾರ್ದು. ಚೂಡಾಮಣಿ ಉಗಾರ ಹೆಡ್ಡು ನಿನಗೆ ಮೈ ಚೆನ್ನಾಗಿ ವಾಸಿಯಾಗಿಬಿಟ್ಟಿದೆ ಅಂತ ಸುದ್ದಿ ಕಳಿಸಿದ್ರು. ಅದು ಸರಿ ಇಲ್ಲ, ಜ್ವರ ಇನ್ನೂ ನಿನ್ನನ್ನು ತುಂಬ ಕೆಟ್ಟದಾಗಿ ಮಾಡಿಬಿಟ್ಟಿದೆ. ಆದ್ದರಿಂದ ಆದ್ರೂ ನಿನ್ನನ್ನು ನೋಡದೇ ಇರೋಕ್ಕೆ ನನ್ನಿಂದ ಆಗಲಿಲ್ಲ. ಆಣೆಮಂಗಲ ಬಂದ ಮೇಲೆ ಒಂದೊಂದು ಕ್ಷಣನೂ ಒಂದೊಂದು ಯುಗವಾಗಿ ಹೋಗ್ತಾ ಇತ್ತು ಅಂತ ಅಂದರು. ಅಕ್ಕ, ನನ್ನನ್ನು ಇಲ್ಲಿ ಬರೆಸಿದ ಬಗ್ಗೆ ನೀನು ವಿಚಾರ ಪಡಬೇಡ. ನೀನು ಮಾತ್ರ ಹಡಗು ಕಳಿಸದೇ ಇದ್ದರೆ ನಾನು ಇಷ್ಟೊತ್ತಿಗೆ ಪಳೆಯಾರಿಗೆ ಹೊರಟಿರ್ತೀನಿ. ತುಂಬ ಜ್ವರದಿಂದ ಕೂಡ ನಿನ್ನ ಪತ್ರನೇ ನನ್ನ ಮನಸ್ಸನ್ನು ತೊಂದರೆ ಮಾಡ್ತಾಯಿತ್ತು. ಆ ಪತ್ರವನ್ನು ಒಬ್ಬರ ಹತ್ರ ಕಳಿಸಿದ್ಯಲ್ಲ, ವಾಣರ್ಕುಲ ವಂದ್ಯತೆಯನ್ನು ಹಾಗೆ ಒಂದು ಧೀರರನ್ನು ನಾನು ಎಲ್ಲೂ ನೋಡಿಲ್ಲ. ಎಷ್ಟೊಂದೋ ವಿಧವಾಗಿ ಅವ್ರನ್ನ ಶೋಧನೆ ಮಾಡಿದ್ದೀನಿ. ಎಲ್ಲದಲ್ಲೂ ಅವರು ಪಾಸಾಗಿಬಿಟ್ರು. ಅವರು ಇವಾಗ ಎಲ್ಲೇ ಅಕ್ಕ? ಕುಂದವೈ ಮುಖಚಂದ್ರನನ್ನು ಮರೆಸಿದ್ದ ಮೇಘ ಸ್ವಲ್ಪ ಜರುಗಿ ಹೋಯಿತು. ಅವಳ ಹವಳದ ತುಟಿಯಿಂದ ಬಾಯಿ ತೆಗೆದು ಮುತ್ತು ಹಲ್ಲು ಕಾಣು ಹಾಗೆ ನಗೆ ಮಾಡಿ, ತಮ್ಮ ಅವ್ರ ಬಗ್ಗೆ ಇವಾಗ ಏನು ವಿಚಾರ? ಬೇರೆ ಎಷ್ಟೊಂದೋ ವಿಷಯಗಳು ಇದೆಯಲ್ಲ ಅಂತ ಅಂದರು. ಏನು ಆ ಥರ ಮಾತಾಡ್ತಾ ಇದೆಯಾ ಅಕ್ಕ? ನಿನಗೆ ಅತೃಪ್ತಿ ಪಡೋ ಹಾಗೆ ನಡ್ಕೊಂಡಿದ್ದಾರೆ ಏನು? ಇಲ್ಲ, ನಾನು ಯಾಕೆ ಅತೃಪ್ತಿ ಕೊಳ್ಳಬೇಕು? ನಿನ್ನನ್ನು ಕರೆಸ್ಕೊಂಡು ಬರೋಕ್ಕೆ ಬಂದು ಸೇರಿಸೋ ಹಾಗೆ ಅವರು ಮಾತು ಕೊಟ್ಟರು. ಆ ಮಾತನ್ನು ಅವರು ನೆರವೇರಿಸ್ಬಿಟ್ರು ಅಂತ. ಅದಕ್ಕೆ ಅಂತ ಅವರು ಮಾಡಿದ್ದ ತಂತ್ರ ಮಂತ್ರಗಳೆಲ್ಲ ಕೈಗೊಂಡ ಸಂಚು ವಿದ್ಯೆಗಳೆಲ್ಲ ನೆನೆಸಿ ನನಗೆ ಆಶ್ಚರ್ಯವಾಗಿದ್ದೆ.
ಅವರು ಎಲ್ಲಿ ಅಕ್ಕ, ನೀವು ಇಲ್ಲಿ ಬಂದಿದ್ದೀರಾ ಅಂತ ಗೊತ್ತಿದ್ದ ಮೇಲೂ ವನಿತೇವರಿ ಯಾಕೆ ನಿಮ್ಮ ಜೊತೆ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಎತ್ತಿದ್ದಕ್ಕೆಲ್ಲ ಮೂರ್ಛೆಯಾಗಿ ಬೀಳುವ ಈ ಹುಡುಗಿನ ಯಾಕೆ ಇಲ್ಲಿ ಈ ಹೆಣ್ಣರಸಿನ ಅಲ್ಲವಾ ಬಂದಿದ್ದಾಳೆ. ಅವಳು ಏನು ಅಷ್ಟೊಂದು, ಇವಳು ಎಷ್ಟೊಂದು ಧೈರ್ಯಶಾಲಿ ಆಗಿಬಿಟ್ಲು ಅಂತ ನಿನಗೆ ಗೊತ್ತಿಲ್ಲ ತಮ್ಮ. ನೆನ್ನೆ ನಮ್ಮ ಮುಖ್ಯಮಂತ್ರಿ ಆನೆ ಇವಳನ್ನೇ ಎತ್ತಿ ತನ್ನ ತುಂಬಿಕೆಯಿಂದ ಎತ್ತಿ ಹಾಕ್ಬಿಡ್ತು. ಮೇಲೆ ಅಂಬಾರಿಯಲ್ಲಿ ಇದ್ದಿದ್ದ ನನ್ನ ಮಡಿನಲ್ಲೇ ಹಾಕಿದ್ದು. ಆದರೆ ಅದು ಅವಳಿಗೆ ಗೊತ್ತಿಲ್ಲ. ಆವಾಗ ಎಷ್ಟು ಧೈರ್ಯವಾಗಿದ್ಲು ಅನ್ನೋದನ್ನು ನೀನು ನೋಡಿದರೆ ಸಾಕು. ನಿನ್ನ ಗೆಳತಿಯನ್ನು ಹೊಗಳನ್ನು ನಿಲ್ಲಿಸ್ಕೊ. ನನ್ನ ಗೆಳೆಯರ ಬಗ್ಗೆ ಹೇಳು. ಅವ್ರ ಬಗ್ಗೆ ಹೇಳೋಕ್ಕೆ ಏನಿದೆ, ಅವ್ರು ಬಂದ ಕೆಲಸ ಆಗಿಬಿಟ್ಟಿದೆ. ತಿರ್ಗಾ ಅವರ ಯಜಮಾನ ಆದಿತ್ಯ ಕರಿಗಾಲರ ಹತ್ರ ಹೋಗ್ಬಿಟ್ರು. ಹಾಗಾದರೆ ಅವರು ವಾಕು ಮೀರಿಬಿಟ್ರು. ತಾವು ಕಾಂಜಿಗೆ ಹೋಗೋದಿಲ್ಲ ಅಂತಲೂ ಸೋಳನಾಡಿನಲ್ಲೇ ಇದ್ದು ಬಿಡೋ ಹಾಗೆನ್ನು ಹೇಳಿದ್ರಲ್ವ. ಅದೇಗೆ ಸಾಧ್ಯ? ಸೋಳ ದೇಶದಲ್ಲಿ ಇದ್ದು ಅವರು ಏನು ಮಾಡೋದು? ಇಲ್ಲಿ ಇರೋರ ಗತಿಯೇ ನಾಳೆಗೆ ಏನಾಗತ್ತೆ ಅಂತ ಗೊತ್ತಿಲ್ಲದೆ ಇದೆ. ಅವ್ರ ಹೆಸರಲ್ಲಿ ನಿನಗೆ ಅಷ್ಟೊಂದು ಪ್ರೀತಿ ಇದ್ದರೆ ಚಕ್ರವರ್ತಿ ಹತ್ರ ಹೇಳಿ ಅವ್ರಿಗೆ ಅವರು ಮೂದಾದೇಯರುಗಳು ರಾಜ್ಯ ಮಾಡಿದ್ದ ರಾಜ್ಯವನ್ನು ಅವ್ರಿಗೆ ತಿರುಗಿ ಕೊಡೋ ಹಾಗೆ ಮಾಡಿಬಿಟ್ರೆ ಆಯಿತು. ಚಿಕ್ಕ ರಾಜ್ಯವನ್ನು ಇಟ್ಕೊಂಡು ಆ ಮಹಾವೀರರು ಏನು ಮಾಡ್ತಾರೆ ಅಕ್ಕ? ಎಲ್ಲ ಚಿಕ್ಕ ರಾಜ್ಯಗಳು ಏನು ಮಾಡ್ತಾರೋ ಅದನ್ನೇ ಅವರು ಮಾಡ್ತಾರೆ. ನೀನು ತಾನೇ ಲಂಗಾ ರಾಜ್ಯ ಬೇಡ ಅಂತ ಹೇಳಿದ್ದೆ, ಅದೇ ಥರ ಅವ್ರೂ ಬೇಡ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀಯಾ? ಯುವರಾಜ ಮೆತ್ತಗೆ ನಗೆ ಮಾಡಿದರು. ಅಕ್ಕ, ಲಂಕೆ ರಾಜ್ಯ ಬೇಡ ಅಂತ ನಾನು ಸಾಕ್ಷಿಗಳು ಇಟ್ಕೊಂಡು ಹೇಳಿದ್ದೀನಿ. ಆ ಥರ ಇದ್ದನ್ನು ನನ್ನ ಮೇಲೆ ಅಪವಾದ ಹೇಳಿ ಸೆರೆ ಮಾಡ್ಕೊಂಡು ಬರೋ ಹಾಗೆ ತಂದೆ ಕಟ್ಟಳೆ ಮಾಡಿದ್ದಾರೆ. ತಮ್ಮ, ನೀ ರಾಜ್ಯವನ್ನು ಒಪ್ಪಿಕೊಂಡಿದ್ರೆ ನಿನ್ನನ್ನು ಸೆರೆ ಪಡಿಸ್ಕೊಂಡು ಬರೋಕ್ಕೆ ಆಜ್ಞೆ ಬಂದಿರಲ್ಲ. ನೀನು ಸ್ವತಂತ್ರವಾದ ರಾಜ ಆಗಿರ್ತೀಯ. ಆವಾಗ ನಿನ್ನನ್ನು ಯಾರು ಸೆರೆ ಮಾಡೋಕ್ಕಾಗುತ್ತೆ? ತಂದೆಯನ್ನು ಇಷ್ಟಕ್ಕೆ ವಿರೋಧವಾಗಿ ಆ ಥರ ನಾನು ನಡ್ಕೊಂಡಿರ್ಬೇಕಾ? ಪೊನ್ನಿಯಿನ್ ಸೆಲ್ವ, ನೀನು ಲಂಕೆ ರಾಜ್ಯವನ್ನು ಒಪ್ಕೊಂಡಿದ್ರೆ ತಂದೆ ಸಂತೋಷ ಪಡ್ತಿರ್ತಾರೆ. ಮಿಕ್ಕಿರುವ ಸೋಳ ಸಾಮ್ರಾಜ್ಯವನ್ನು ನಿನ್ನ ಅಣ್ಣನಿಗೂ ಮಧುರಾಂಧಕನಿಗೂ ಬೇರೆ ಮಾಡಿಕೊಟ್ಟು ಮನಃಶಾಂತಿ ಕೊಂಡಿರ್ತಾರೆ. ಇವಾಗ ಅದಕ್ಕೆ ತಾನೇ ಟ್ರೈ ಮಾಡ್ತಾ ಇದ್ದಾರೆ ತಮ್ಮ. ಕೊಳ್ಳಿಡಕ್ಕೆ ಆ ಕಡೆ ಪಶ್ಚಿಮದಲ್ಲಿ ಒಂದು ರಾಜ್ಯವಾಗನ್ನು, ಉತ್ತರದಲ್ಲಿ ಒಂದು ರಾಜ್ಯವಾಗನ್ನು, ದಕ್ಷಿಣದಲ್ಲಿ ಒಂದು ರಾಜ್ಯವಾಗೂ ಬೇರೆ ಮಾಡಿಬಿಡೋಕ್ಕೆ ಪ್ರಯತ್ನ ನಡೀತಾ ಇದೆ. ನೀನು ಬಂದರೆ ಈ ವಿಷಯದಲ್ಲಿ ತಂದೆಗೆ ಹೆಲ್ಪ್ ಆಗಿರ್ತೀಯ ಅಂತ ಅವ್ರಿಗೆ ನಂಬಿಕೆ. ಮುಂದೆ ಅವರು ನಿನಗೆ ಹೇಳಿ ಕಳಿಸಿ ನೀನು ಬರದೇ ಇರೋದ್ರಿಂದ ಇವಾಗ ಸರಿ ಮಾಡ್ಕೊಂಡು ಬರೋಕ್ಕೆ ಹೇಳಿದರು. ಲಂಕೆ ರಾಜ್ಯವನ್ನು ನೀನು ಬೇಡ ಅಂತ ಹೇಳಿಬಿಟ್ಟಿದ್ಯಾ ಅನ್ನೋದು ಚಕ್ರವರ್ತಿಗೆ ಚೆನ್ನಾಗಿ ಗೊತ್ತು. ರಾಜ್ಯವನ್ನು ತುಂಡು ಮಾಡೋಕ್ಕೆ ನಾನು ಒಂದು ದಿವಸನೂ ಹೆಲ್ಪ್ ಆಗಿರಲ್ಲ. ಅದು ಹಾಗೆ ದೊಡ್ಡ ತಪ್ಪು, ಬೇರೆ ಏನೂ ಇಲ್ಲ. ಅದಕ್ಕಿಂತ ಚಿಕ್ಕಪ್ಪ ಮಧುರಾಂಧಕರಿಗೆ ಪೂರ ರಾಜ್ಯವನ್ನು ಕೊಟ್ಟು ಬಿಡೋದು ಒಳ್ಳೆಯದು. ಹಾಗಾದರೆ ಮುಖ್ಯಮಂತ್ರಿನ ನೀನು ಒಂದೇ ಥರ ಅಭಿಪ್ರಾಯ ಕೊಂಡಿದ್ದೀರಾ? ಹೌದು, ಮುಖ್ಯಮಂತ್ರಿನ ಆಗ್ತಾನೆ ಹೇಳ್ತಾ ಇದ್ದಾರೆ. ಲಂಕೆಗೆ ಅವ್ರು ಬಂದಿದ್ದೆ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡೋಕ್ಕೋಸ್ಕರನೇ. ಲಂಕೆ ರಾಜ್ಯವನ್ನು ನಾನು ಬೇಡ ಅಂತ ಹೇಳಿದ್ದಕ್ಕೆ ನಿಜವಾದ ಕಾರಣ ಹೇಳಲ್ಲ. ನನ್ನ ಹತ್ರ ಹೇಳಿದೆ, ಬೇರೆ ಯಾರ ಹತ್ರ ಹೇಳ್ತೀವಿ ತಮ್ಮ? ಹೌದು, ನನ್ನ ಅಂತರಂಗವನ್ನು ಹೇಳೋಕ್ಕೆ ಬೇರೆ ಯಾರೂ ಇಲ್ಲ ತಾನೇ. ಲಂಕೆಗೆ ಹೋಗೋದಕ್ಕೆ ಮುಂಚೆ ಆ ದೇಶವನ್ನು ಬಗ್ಗೆ ಪ್ರಮಾದವಾಗಿ ಅಂದ್ಕೊಂಡಿದ್ದೆ. ಹೋದ್ಮೇಲೆ ತಾನೇ ಅದು ಎಷ್ಟೊಂದು ಚಿಕ್ಕ ದೇಶ ಅಂತ ಗೊತ್ತಾಯಿತು. ಕುದುರೆಯಲ್ಲಿ ಅಥವಾ ಯಾನೆಯಲ್ಲಿ ಹತ್ತಿ ಹೊರಟ್ರೆ ಒಂದೇ ದಿವಸದಲ್ಲಿ ಆ ದೇಶ ಎಲ್ಲ ಪಶ್ಚಿಮದಿಂದ ಕಡಲ್ಕರೆಯಿಂದ ಉತ್ತರ ಈಸ್ಟ್ ತನಕ ಕಡಲ್ಕರೆಗೆ ಹೋಗ್ಬಿಡ್ಬೋದು. ಸೋಳನಾಡು ಮಾತ್ರ ಅದಕ್ಕಿಂತ ದೊಡ್ಡದ ತಮ್ಮ. ಈ ದೇಶವನ್ನು ಹಾಗೆ ಒಂದೇ ದಿನದಲ್ಲಿ ಕುದುರೆ ಏರಿ ದಾಟಿಬಿಡೋಕ್ಕಾಗಲ್ವಾ? ಸೋಳನಾಡು ಚಿಕ್ಕದೇ, ಆದರೆ ಸೋಳನಾಡಿನ ಕ್ರೀಡವನ್ನು ನನಗೆ ಯಾರಾದರೂ ಕೊಟ್ಟಿದ್ರೂ ಬೇಡ ಅಂತಲೇ ಹೇಳ್ತಾ ಇದ್ದೆ. ಈ ದೈವ ತಮಿಳಗವನ್ನು ಸೋಳನಾಡು, ಪಾಂಡಿನಾಡು, ಸೇರನಾಡು ಅಂತ ಬೇರೆ ಮಾಡಿ ಇಟ್ಟಿದ್ರಲ್ಲ, ಅವ್ರುಗಳು ದೊಡ್ಡ ತಪ್ಪು ಮಾಡಿಬಿಟ್ರು. ಅದರಿಂದಾನೇ ತಮಿಳಗದಲ್ಲಿ ವೀರಾದಿ ವೀರರುಗಳು ಹುಟ್ಟಿನೂ ಈ ದೇಶ ಶೋಭವಾಗಿಲ್ಲ. ನಾರ್ತ್ ಸೈಡಲ್ಲಿ ಚಂದ್ರಗುಪ್ತರೇನು, ಅಶೋಕರೇನು, ಸಮುದ್ರಗುಪ್ತರೇನು, ವಿಕ್ರಮಾದಿತ್ಯರೇನು, ಹರ್ಷವರ್ಧನ್ ಈ ಥರ ಮಹಾಚಕ್ರವರ್ತಿಗಳು ಇದ್ದು ಮಹಾರಾಜ್ಯಗಳನ್ನು ಸಾಮ್ರಾಜ್ಯಗಳನ್ನು ಆಳ್ತಾ ಇದ್ದರು. ತಮಿಳುನಾಡಲ್ಲಿ ಆ ಥರ ಯಾರೇನೂ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಉಂಟಾ? ಕಾಂಚಿ ಪಲ್ಲವ ಕುಲದಲ್ಲಿ ಮಹೇಂದ್ರ ಚಕ್ರವರ್ತಿನ ಮಾಮಲ್ಲರೂ ಇದ್ದರು. ಆಮೇಲೆ ಆ ಕುಲನೂ ಕ್ಷೀಣವಾಗಿ ಹೋಗ್ಬಿಡ್ತು. ಅಕ್ಕ, ನಾನು ರಾಜ್ಯ ಆಳೋದಾಗಿದ್ದರೆ ಈ ಥರ ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಆಳೋದಿಲ್ಲ. ಲಂಕೆಯಿಂದ ಗಂಗೆ ಥರ ಅರಳಿ ನಿಂತಿರುವ ರಾಜ್ಯವನ್ನು ಆಳ್ತೀನಿ. ಮಾಲತೀವಿಂದ ಸಾವಗತೀವು ತನಕ ದೂರ ದೇಶಗಳಲ್ಲಿ ಪಾವುಟ ಹಾರುವ ಹಾಗೆ ಮಹಾಸೋಳ ಸಾಮ್ರಾಜ್ಯನ ಸಿಂಹಾಸನದಲ್ಲಿ ಕೂತಿರ್ತೀನಿ. ನನ್ನನ್ನು ಹುಚ್ಚನು ಅಂತ ತಾನೇ ನೀನು ಅಂದ್ಕೊಂಡಿದ್ಯಾ? ಇಲ್ಲ ಅರುಳವರ್ಮ, ನನ್ನ ಹಾಗೆ ಆಕೇಶ ಕೊಟಗಳಲ್ಲಿ ಕಟ್ಟುವುದಲ್ಲೂ ಕಲ್ಪನಾ ಕನಸು ಕಾಣೋದ್ರಲ್ಲೂ ನೀನು ಒಬ್ಬನು ಇದೆಯಲ್ಲ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದೀನಿ. ನೀನು ಹುಚ್ಚನಾಗಿದ್ದರೆ ನಾನು ನಿನಗಿಂತ ದೊಡ್ಡ ಹುಚ್ಚಿ. ನಮ್ಮ ತಂದೆಯನ್ನು ತಾತ ಎಲ್ಲ
ಹೇಗೆ ಮನೋರಾಜ್ಯ ಮಾಡಿದ್ರು ಅದನ್ನೆಲ್ಲ ನನಗೆ ಗೊತ್ತು. ಅವ್ರ ಕಾಲದಲ್ಲಿ ಅದು ಪೂರ್ಣವಾಗಿ ನೆರವೇರಲಿಲ್ಲ. ಆದರೆ ನನ್ನ ಆಯುಸ್ ಕಾಲದಲ್ಲಿ ನಾನು ಅದನ್ನು ನೋಡ್ತೀನಿ ಅಂತ ಹೇಳಿ ರಾಜ್ಯ ಲಂಕೆಯಿಂದ ಸೋಳ ರಾಜ್ಯ ಲಂಕೆಯಿಂದ ಗಂಗೆ ತನಕ ಮಾಲತೀವಿನಿಂದ ಸಾವುಗಾಂವ ತನಕ ಎಲ್ಲ ದೊಡ್ಡದಾಗಿ ವಿಸ್ತೀರ್ಣ ಮಾಡೋದನ್ನು ನೋಡಿಬಿಟ್ಟೆ ನಾನು ಸಾಯ್ತೀನಿ. ಇನ್ನು ಈ ನನ್ನ ಮನಸ್ಸು, ನನ್ನ ನೆನಪು ನನ್ನ ಅಣ್ಣ ಆದಿತ್ಯ ಕರಿಗಾಲಿಂದ ನೆರವೇರುತ್ತೆ ಅಂತ ಒಂದು ಕಾಲದಲ್ಲಿ ನಂಬಿದ್ದೀನಿ. ಆ ನಂಬಿಕೆ ನನಗೆ ಇವಾಗ ಹೋಗ್ಬಿಟ್ಟಿದೆ. ಆದಿತ್ಯ ಕರಿಗಾಲನ ಮಹಾವೀರ, ಆದರೆ ಮನಸ್ಸನ್ನು ಕಟ್ಟುಪಾಡಲ್ಲಿಟ್ಕೊಳ್ಳೋ ಇದು ಅವನ ಹತ್ರ ಇಲ್ಲ. ಆದ್ದರಿಂದ ಅವನು ದೊಡ್ಡ ಕಾರ್ಯಗಳನ್ನು ಸಾಧಿಸೋಕ್ಕಾಗಲ್ಲ. ನನ್ನ ಮನೋರಥ ನಿನ್ನಿಂದ ನೆರವೇರುತ್ತೆ ಅನ್ನುವ ಆಸೆ ನನಗೆ ಇನ್ನೂ ಇದೆ. ಒಂದು ವೇಳೆ ಅದನ್ನು ಕೈ ಕೊಡದೆ ಹೋಗ್ಬೋದು. ಅದರಿಂದನೂ ನಾನು ನಿರಾಸೆಗೊಳ್ಳಲ್ಲ. ನಿನ್ನಿಂದ ಕೈ ಕೊಡದೇ ಇದ್ದರೆ ನಿನಗೆ ಹುಟ್ಟೋ ಮಗುವಿನಿಂದ ಕೈ ಕೊಡುತ್ತೆ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನಿನಗೆ ಹುಟ್ಟೋ ಮಗುವನ್ನು ಹುಟ್ಟಿದ ದಿನದಿಂದ ನಾನೇ ಎತ್ತಿ ಬೆಳೆಸ್ತೀನಿ. ಅವನ ಈ ಲೋಕ ಕಂಡರಿಯದ್ದೇ ಇರುವ ಮಹಾವೀರ ಆಗ್ತೀನಿ. ಅಲ್ಪ ಆಸೆಗಳಲ್ಲಿ ಅವನ ಮನಸ್ಸನ್ನು ಹೋಗೋ ಹಾಗೆ ಬಿಡದೆ ಅದ್ಭುತವನ್ನು ಸಾಧಿಸೋ ಪುರುಷ ಸಿಂಹ ಹಾಕ್ತೀನಿ. ಅಕ್ಕ, ನೀನು ನನಗಿಂತ ದೊಡ್ಡಪ್ಪ ಹುಚ್ಚಿ ಅನ್ನೋದು ನಿಶ್ಚಯ. ನನಗೆ ಮದುವೆ ಮಾಡ್ಕೊಳ್ಳೋ ಯೋಚನೆ ಇಲ್ಲ. ನನಗೆ ಮುಟ್ಟೋ ಮಗು ಬಗ್ಗೆ ನೀನು ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದೆ. ನಾನು ತುಂಬ ಮುದ್ದು ಮಾಡಿ ಬೆಳೆಸಿದ್ದ ಗೆಳತಿಗಳು ಯಾರಿಗಾದರೂ ಅಂಥ ಯೋಚನೆ ಇದ್ದರೆ ನನ್ನನ್ನು ಮದುವೆ ಮಾಡಿಕೊಂಡು ಮಣಿಮಗುಡ ಸೂಡಿ ಸಿಂಹಾಸನದಲ್ಲಿ ಕೂತಿರ್ಬೋದು ಅನ್ನೋ ಆಸೆ ಇದ್ದರೆ ಅದು ಒಂದು ದಿವಸ ನೆರವೇರಲ್ಲ. ಇದನ್ನು ನಿಶ್ಚಯವಾಗಿ ಅವ್ರುಗಳಿಗೆ ಹೇಳಿಬಿಡು ಅಂತ ಹೇಳಿದ್ದ ಪೊನ್ನಿಯಿನ್ ಸೆಲ್ವನ್ ಹೇಳಿದಾಗ ಅವನ ನೋಟ ಒಂದು ಕ್ಷಣ ಮಂಟಪದಲ್ಲಿ ಪಿಲ್ಲರ್ ಹಿಂದೆ ನಿಂತಿದ್ದ ವಾಣತಿ ಹತ್ರ ಹೋಯಿತು. ಮರುಕಣ ಅವನು ತಿರುಗಿದಾಗ ಅವನಿಗೆ ಎದುರೇ ಇದ್ದಿದ್ದ ಪಡಿತುರೈ ನಂದಿ ವಿಗ್ರಹವನ್ನು ನೋಡಿದ. ಅಕ್ಕ, ಒಂದು ಸುದ್ದಿ. ಲಂಕೆ ಸಿಕ್ಕ ರಾಜ್ಯವಾಗಿದ್ರೂ ಆ ರಾಜ್ಯವನ್ನು ಮುಂದೊಂದು ಕಾಲದಲ್ಲಿ ಆಳಿದ ರಾಜರುಗಳು, ಮಹಾಪುರುಷರುಗಳು ದೊಡ್ಡ ಮನಸ್ಸನ್ನು ಹೊಂದಿದ್ದವರು. ಅವ್ರುಗಳು ದೊಡ್ಡ ದೊಡ್ಡ ಸಾಧನೆಗಳೆಲ್ಲ ಮಾಡಿ ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ಮಾಡಿದ್ದಾರೆ. ಇಟ್ಟಿಗೆಯನ್ನು ತಗೊಂಡು ಮಲೆ ಹಾಗೆ ಇರುವ ಮೇಘಮಂಡಲನ್ನು ಉದ್ದಕ್ಕೆ ಬುದ್ಧ ಸ್ತೂಪಗಳನ್ನು ನಿರ್ಮಾಣ ಮಾಡಿದರು. 1000-2000 ರೂಮ್ಗಳು, ಕೋಣೆಗಳು ಇರುವ ಬುದ್ಧ ವಿಹಾರಗಳನ್ನು ಕಟ್ಟಿದರು. 1000 ಪಿಲ್ಲರ್ಗಳು ಇರುವ ಮಂಟಪಗಳನ್ನ ಎತ್ತಿಸಿದರು. ಬುದ್ಧ ಭಗವಾನ್ ಎಷ್ಟು ದೊಡ್ಡವರು ಅನ್ನೋದನ್ನು ನೋಡಿದ ತಕ್ಷಣ ತಿಳ್ಕೊಳ್ಳೋ ಹಾಗೆ ಅದು ಆ ತೆಂಗಿನ ಮರ ಉದ್ದ ಇರುವ ಬುದ್ಧರ ಸೆಲೆಗಳನ್ನು ನಿರ್ಮಾಣ ಮಾಡಿದರು. ಅಕ್ಕ, ಇದು ನಮಗೆ ಮುಂಚೆ ಇರುವ ಈ ನಂದಿ ವಿಗ್ರಹನ ನೋಡು, ಎಷ್ಟು ಚಿಕ್ಕದಾಗಿದ್ದೆ. ಆದ್ರೂ ಅಡಿನೂ ಮುಡಿನೂ ಕಾಣದೇ ಇರುವ ಮಹಾದೇವರನ್ನ ವಾಗವನಾಗಿ ನಂದಿ ಇಷ್ಟು ಚಿಕ್ಕದಾಗ ಇರುತ್ತೆ. ಕೈಲಾಸದಲ್ಲಿ ಪರಮಶಿವನ ಪರಿವಾರಗಳು, ಭೂತಗಣಗಳು, ಆ ಭೂತಗಣಗಳಿಗೂ ಆವಾಗ ಬಂದು ತೊಂದರೆ ಮಾಡದೆ ಕೈಲಾಸನ ಬಾಗಿಲಲ್ಲಿ ನಿಂತು ಕಾವಲು ಮಾಡಿದವರು ನಂದಿದೇವರು. ಅವರು ಇಷ್ಟು ಚಿಕ್ಕ ರೂಪದಿಂದ ಇದ್ದರೆ ಭೂತಗಣಗಳನ್ನು ಹೆಂಗೆ ತಡಿಸಿ ನಿಲ್ಸೋಕ್ಕಾಗತ್ತೆ? ಅದು ನೋಡಕ್ಕ, ನನ್ನ ಕಣ್ಣು ಮುಂದೆ ಇದೋ ಈ ನಂದಿ ಬೆಳೀತಾ ಇದೆ. ಬೆಳೆದು 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 ದೊಡ್ಡದಾಗ್ತಾ ಇದೆ. ಬ್ರಹ್ಮಾಂಡವಾಗಿ ರೂಪ ಹೊಂದಿದೆ. ಈ ಮಂಟಪನ ಮೇಲೆ ಇರುವ ಆ ಕೂರೆಯನ್ನು ಮುಟ್ಟುತ್ತಾ ಇದೆ. ಮೇಲೆ ಇರುವ ಕೂರೆ ಇವಾಗ ಹೋಗ್ಬಿಟ್ಟಿದೆ. ನಂದಿ ಭಗವಾನ್ ಆಕಾಶದ ಉದ್ದದಿಂದ ನಿಲ್ತಾ ಇದ್ದಾರೆ. ಭೂತಗಣಗಳಿಗೂ ಬರ್ತಾ ಇದ್ದಾರೆ. ನಂದಿ ಭಗವಾನ ನೋಡಿ ಭಯಭಕ್ತಿಯಿಂದ ನಿಂತು ಶಿವನನ್ನು ದರ್ಶನ ಮಾಡೋಕ್ಕೆ ಅನುಮತಿ ಕೇಳ್ತಾ ಇದ್ದಾರೆ. ನಂದಿ ಭಗವಾನ್ ಅಷ್ಟು ದೊಡ್ಡವರಾಗಿದ್ದಿದ್ದರೆ ಶಿವ ಇರುವ ಆಲಯ ಹೆಂಗಿರಬೇಕು? ದಕ್ಷಿಣ ಮೇರು ಅಂತ ಹೇಳೋ ಹಾಗೆ ಆಕಾಶವನ್ನು ಮುಟ್ಟಿದ ಗೋಪುರ ಮಾಡಿಸ್ಬೇಡವಾ? ಅದಕ್ಕೆ ಸರಿಯಾಗಿ ಪ್ರಕಾರಗಳು ಇರೋದು ಬೇಡವಾ? ಇವಾಗ ಸೋಳ ದೇಶದಲ್ಲಿ ಇರುವ ದೇವಸ್ಥಾನಗಳು ಅಗಸ್ತ್ಯ ಮುನಿವರು ದೇವರು ಆಗಿ ಇರೋದಕ್ಕೇ ಸಾಲತೆ. ಶಿವನಿಗೆ ಸರಿಯಾದದ್ದು ಅಲ್ಲ. ನನಗೆ ರಾಜ್ಯನೂ ಬೇಡ, ಏನೂ ಬೇಡ. ಸೋಳಸಿಂಹಾಸನದಲ್ಲಿ ಯಾರು ಕೂತಿದ್ರು ಆಲಯದಲ್ಲಿ ಕೆಲಸ ಮಾಡುವ ಅಧಿಕಾರಿಯಾಗಿ ನನ್ನನ್ನು ನೇಮಿಸುವ ಹಾಗೆ ಕೇಳ್ಕೊತೀನಿ. ತಮ್ಮ, ನಾವು ಇಬ್ಬರಲ್ಲಿ ಹುಚ್ಚು ಯಾರಿಗೆ ಜಾಸ್ತಿ ಅಂತ ಪೋಟಿ ಮಾಡಬೇಕಾಗಿದ್ದೆ. ಈ ಸಮಯ ಈ ಸೋಳನಾಡಿನನ್ನು ತುಂಬ ದೊಡ್ಡ ಅಪಾಯ ಸುತ್ತಿದೆ. ಒಳಗಡೆ ಇರುವ ವೈರಿಗಳಿಂದನೂ ಹೊರಗಡೆ ಇರುವ ವೈರಿಗಳಿಂದನೂ ಸ್ನೇಹಿತರುಗಳಾಗಿ ನಡೆಸಿ ಮಾಡುವ ವೈರಿಗಳಿಂದನೂ ಅಪಾಯ ಬಂದಿದೆ. ಕೆಲವು ಕಾಲವಾಗಿ ನಾನು ಆವಾಗ ಒಂದು ಭಯಂಕರವಾದ ಕನಸು ಕಾಣ್ತಾ ಇದ್ದೀನಿ. ಮಿಂಚೆನ ಇರುವ ಒಂದು ದೊಡ್ಡ ಕೊಲೆ ವಾಳನ್ನು ನನ್ನ ಕಣ್ಣು ಮುಂದೆ ಬರ್ತಾ ಇದೆ. ಅದು ಯಾರ ಮೇಲೇನೋ ಬೀಳೋಕ್ಕೆ ತಯಾರಾಗಿದೆ. ಅದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಸೋಳಕುಲವನ್ನು ಸೇರಿದ ಯಾರಾದರೂ ಆ ಕೊಲೆ ವಾಳಿಗೆ ಎರೆ ಆಗ್ತಾರಾ ಅಂತ ಹೇಳಿ ನನಗೆ ಇಲ್ಲ. ಈ ಸೋಳ ರಾಜ್ಯವನ್ನು 2 ತುಂಡು ಮಾಡಿ ನಾಶವಾಗಿ ಮಾಡುವ
ವಾಳ ಅಂತ ಹೇಳಿ ಅದು ನನಗೆ ಗೊತ್ತಿಲ್ಲ. ನಾನು ಯೋಚನೆ ಮಾಡಿ ಟ್ರೈ ಮಾಡಿ ತಾನೇ ಅಂಥ ಒಂದು ಅಪಾಯ ಈ ದೇಶಕ್ಕೆ ಬರದೇ ಇರೋ ಹಾಗೆ ತಡಿಬೇಕು ಅಂತ ಅಂದಳು ಎಲೆ ಪ್ರಾಟಿ. ಹೌದಕ್ಕ, ಒಳ್ಳೆಯವರ ಕುರಿತು ಹೇಳಿದ್ದ ವಿವರಗಳಿಂದ ನನಗೂ ಆ ಥರನೇ ಅನಿಸುತ್ತೆ. ಮುಖ್ಯವಾಗಿ ಅಪಾಯ ಸೋಳಕುಳಕ್ಕೆ ಯಾರ ಹತ್ರದಿಂದ ಬರ್ತದೆ ಅಂತ ಹೇಳಿ ಗೊತ್ತಲ್ವಾ ನಿನಗೆ ಅಂತ ಅಂದರು. ಅಂದ ಯುವರಾಜ. ಪಳುವೂರಿಳೆರಾಣಿ ನಂದಿನಿಯನ್ನು ತಾನೇ ಹೇಳ್ತಾ ಇದೆಯಾ? ಹೌದಕ್ಕ, ಅವಳು ಯಾರು ಅನ್ನೋದನ್ನು ಗೊತ್ತಲ್ವಾ? ವಂದಿತೆಯವರು ಹೇಳಿದ್ದ ವಿವರಗಳಿಂದ ಅದನ್ನು ತಿಳ್ಕೊಂಡೆ. ಆದ್ದರಿಂದಾನೇ ಇಷ್ಟು ಅರ್ಜೆಂಟಾಗಿ ನಿನ್ನನ್ನು ನೋಡಕ್ಕೆ ಬಂದೆ ಅಂತ ಅಂದಳು ಕುಂದವೆ. ಇಷ್ಟರಲ್ಲಿ 44ನೇ ಸಂಚಿಕೆ ಮುಗೀತು. 45ನೇ ಸಂಚಿಕೆ. ಅಕ್ಕ, 5 ವಯಸ್ಸಲ್ಲಿ ನಾನು ಕಾವೇರಿ ಪ್ರವಾಹದಲ್ಲಿ ಮುಳುಗಿದ ನೆನಪಿದೆಯಾ? ಕಾವೇರಿ ತಾಯಿ ನನ್ನನ್ನು ಎತ್ತಿ ಕಾಪಾಡಿ ಹಡಗಿನಲ್ಲಿ ಬಿಟ್ಬಿಟ್ಟು ಮರೆಯಾಗಿದ್ದು ನೆನಪಿದೆಯಾ ಅಂತ ಅರುಳ್ಮೊಳಿ ಅಮ್ಮ ಕೇಳಿದ. ಇದೇನು ಕ್ವಶ್ಚಿನ್ ತಮ್ಮ, ಹೇಗೆ ಅದನ್ನು ನಾನು ಮರೆತು ಬಿಡೋಕ್ಕಾಗುತ್ತೆ? ಪೊನ್ನಿಯಿನ್ ಸೆಲ್ವನ್ ಅಂತ ನಿನ್ನನ್ನು ಕರೆದು ಬರೋದೇ ಆ ಸಂಭವ ಕಾರಣದಿಂದ ನಾನೇ ಅಂತಂದ್ಲು ಕುಂದವೆ. ನನ್ನನ್ನು ಕಾಪಾಡಿದ ಕಾವೇರಿ ತಾಯಿಯನ್ನು ಲಂಕೆಯಲ್ಲಿ ನಾನು ಕಂಡಿದ್ದೀನಿ ಅಕ್ಕ. ಯಾಕೆ ಮಾತಾಡ್ತಾ ಇದ್ದೀರಲ್ಲ? ನಿಮ್ಗೆ ಆಶ್ಚರ್ಯವಾಗಿಲ್ವಾ? ಆಶ್ಚರ್ಯ ಇರಲಿ ತಮ್ಮ, ಆದರೆ ಇಂಟ್ರೆಸ್ಟ್ ತುಂಬ ಇದೆ. ಅವಳ ಬಗ್ಗೆ ಎಲ್ಲ ವಿವರಗಳನ್ನ ಹೇಳು. ಒಂದು ದಿವಸದಲ್ಲಿ ಒಂದು ಸಮಯದಲ್ಲಿ ಹೇಳೋಕ್ಕಾಗಲ್ಲ, ಮುಖ್ಯವಾದನ್ನು ಮಾತ್ರ ಹೇಳ್ತೀನಿ. ಕಾವೇರಿ ಪ್ರವಾಹದಿಂದ ನನ್ನನ್ನು ಅವಳು ಕಾಪಾಡಿದ್ದು ಮಾತ್ರ ಅಲ್ಲ, ಲಂಕೆಯಲ್ಲಿ ಎಷ್ಟೊಂದೋ ಸತಿ ನನ್ನ ಉಸಿರನ್ನು ಕಾಪಾಡಿದ್ದಾಳೆ. ಉಸಿರನ್ನು ಕಾಪಾಡಿದ್ದು ದೊಡ್ಡದಲ್ಲ ಅಕ್ಕ. ಎಷ್ಟೊಂದೋ ಜನ ಯಾವಾಗಲೂ ಒಮ್ಮೆ ಬೇರೆಯವರು ಉಸಿರನ್ನು ಕಾಪಾಡ್ತಾರೆ. ಆದರೆ ನನ್ನ ಹತ್ರ ಇದ್ದಿಲ್ಲ ಪ್ರೀತಿ ಇದೆಯಲ್ಲ, ಅದಕ್ಕೆ ಈ 14 ಲೋಕವನ್ನು ಜೊತೆ ಆಗಲ್ಲ. ಯಾಕೆ? ನೀನು ನನ್ನ ಹತ್ರ ಇತ್ತಿದ್ದ ಪ್ರೀತಿ ಕೂಡ ಆಮೇಲೇನೆ ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಹೇಳೋದಕ್ಕೆ ನೀನೇನು ಯೋಚನೆ ಮಾಡಬೇಡ. ನಿನ್ನ ಹತ್ರ ನನ್ನ ಪ್ರೀತಿ ಅಷ್ಟೇನು ದೊಡ್ಡದಲ್ಲ, ಎಲ್ಲ ಸ್ವಾರ್ಥವಾಗಿದ್ದಿದ್ದು. ನಿಜವನ್ನೇ ಹೇಳ್ತಾ ಇದ್ದೀನಿ ತಮ್ಮ. ನನಗೆ ಈ ಸೋಳ ಸಾಮ್ರಾಜ್ಯದ ಉದ್ಧಾರನೇ ತುಂಬ ಫಸ್ಟು. ಆದರೆ ಅದಕ್ಕೆ ನೀನು ಕೆಲಸಕ್ಕೆ ಬರ್ತೀಯ ಅಂತ ಹೇಳಿಯೇ ನಿನ್ನ ಹೆಸರಲ್ಲಿ ಪ್ರೀತಿ ಇಟ್ಟಿದ್ದೀನಿ. ಇದಕ್ಕೆ ನೀನೇನಾದರೂ ಅಡ್ಡ ಆಗಿದ್ರೆ ಅಂತ ಗೊತ್ತಿದ್ರೆ ನನ್ನ ಪ್ರೀತಿಯೆಲ್ಲ ದ್ವೇಷವಾಗಿ ಮಾರಿದ್ರು ಆಶ್ಚರ್ಯ ಪಡೋಕ್ಕಾಗಲ್ಲ. ಆದರೆ ಆ ಮೂಗಿ ಕಿವಳಿ ಇದ್ದ ಪ್ರೀತಿ ಅಷ್ಟು ಚಿಕ್ಕದಲ್ಲ. ನಮ್ಮ ತಂದೆ ಹತ್ರ 20 ವರ್ಷಕ್ಕೆ ಮೇಲಾಗಿ ಅವಳ ಮನಸ್ಸಿನಲ್ಲಿ ಹುಕ್ಕಿ ಹರಿತಾ ಇರುವ ಅಷ್ಟೊಂದು ಪ್ರೀತಿಯನ್ನು ಅವಳು ನಿನ್ನ ಹೆಸರಲ್ಲೇ ಮಾಡಿದ್ದಾಳೆ. ಅದಕ್ಕೆ 14 ಲೋಕನೂ ಜೊತೆ ಇಲ್ಲಾನೆ. ಅದು ನಿನ್ಗೆ ಹೆಂಗೆ ಗೊತ್ತಾಯ್ತಕ್ಕ? ಯಾವುದನ್ನು ಹೇಳ್ತಾ ಇದ್ದೆ ತಮ್ಮ? ಅವಳು ನಮ್ಮ ದೊಡ್ಡಮ್ಮ ಅಂತ ಅನ್ನೋದು ತಂದೆ ಹೇಳಿದ್ದಿಂದಾನು ವಂದಿತೆಯವರು ಹೇಳಿದ್ದಿಂದಾನು ಮುಗಿಸ್ಕೊಂಡೆ ತಮ್ಮ. ಅವಳು ನಿನ್ನನ್ನು ಸ್ವಂತ ಮಗನು ಅಂತ ಅಂದ್ಕೊಂಡಿದ್ದಾಳ, ಇಲ್ಲ ಬೇರೆಯವ್ರ ಮಗ ಅಂತ ಹೇಳಿ ಅಂದ್ಕೊಂಡಿದ್ದಾಳೆ? ಆ ಥರ ಏನು ಡಿಫ್ರೆಂಟ್ ಇರುವಾಗೆ ನನ್ನ ಮನಸ್ಸಿನಲ್ಲಿ ಓದೇ ಆಗಲಿಲ್ಲ. ಅವಳ ಮನಸ್ಸಿನಲ್ಲಿ ಸ್ವಲ್ಪನೂ ಇರುವಾಗ ಅನಿಸ್ಲಿಲ್ಲ. ನೀನು ಯಾಕೆ ಆ ಥರ ಬೇರೆ ಮಾಡಿ ನೋಡ್ತಾ ಇದ್ದೀಯಾ, ಮಾತಾಡ್ತಾ ಇದೆಯಾ ತಮ್ಮ? ಆ ಮೂಗಿ ಸ್ತ್ರೀ ಇರಬೇಕಾದ ಸಿಂಗಾದನಲ್ಲಿ ಇವತ್ತು ನಮ್ಮ ತಾಯಿಯಾರಿದ್ದಾರೆ. ಅದನ್ನು ಗೊತ್ತಿದ್ದನು ಅವಳು ನಿನ್ನ ಹತ್ರ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾಳಲ್ಲ, ಅದು ತುಂಬ ವಿಶೇಷ ಅಲ್ವಾ? ನಾನು ಅವಳು ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಮಹಾನ್ ಅಲ್ಲ ಅಂತ ಅವಳಿಗೆ ಗೊತ್ತಿತಾನಿರಬೇಕು. ಏಜ್ ಡಿಫ್ರೆನ್ಸ್ ಗೊತ್ತಿಲ್ಲದೆ ಹೋಗುತ್ತಾ? ಅವಳಿಂದ ಮಾತಾಡೋಕ್ಕಾಗಲ್ಲ, ಮನಸ್ಸಿನಲ್ಲಿ ಇರೋದನ್ನು ಹೇಳೋಕ್ಕಾಗಲ್ಲ. ಏನೇನೋ ಚಿತ್ರಗಳು ಬರೆದು ಅವಳು ಅದರಿಂದ ನಾನು ಎಷ್ಟು ಗೊತ್ತಾಗ್ಬೋದೋ ಅಷ್ಟು ಗೊತ್ತಿಟ್ಕೊಂಡೆ. ನನ್ನ ಹತ್ರ ಅವಳ ಪ್ರೀತಿ ಇಲ್ಲಿ, ನಮ್ಮ ತಂದೆ ಹತ್ರ ಅವಳು ಎಂಥ ಪ್ರೀತಿ ಇಟ್ಟಿರಬೇಕು ಅನ್ನೋದನ್ನು ಅಂದ್ಕೊಂಡ್ರೆ ನನ್ನ ಮನಸ್ಸು ಕರಗ್ಬಿಡುತ್ತೆ. ಅಕ್ಕ, ನನ್ನ ಪ್ರಾಯದಲ್ಲಿ ಅಪ್ಪ ನನ್ನ ಹಾಗೆ ಇರ್ತಾರ? ಇಲ್ಲ ತಮ್ಮ, ಇಲ್ಲ. ನಿನ್ನ ಪ್ರಾಯದಲ್ಲಿ ನಮ್ಮ ತಂದೆ ಮನ್ಮಥನನ್ನು ಸೋಲಿಸುವ ಅಷ್ಟು ಅಂದವಾಗಿದ್ದರು. ನಮ್ಮ ಸೋಳ ಕುಲ ವೀರಕ್ಕೆ ಹೆಸರಾಗಿದ್ದೆ ಇವತ್ತು, ಅಂದಕ್ಕೆ ಹೆಸರಾಗಿದ್ದಲ್ಲ. ನಮ್ಮ ಅಜ್ಜ ಅರಂಜಯ ದೇವರು ಅಂದವಲ್ಲಿ ತುಂಬ ಚೆನ್ನಾಗಿದ್ದ ವೈದ್ಯಮರಾಯರ ಕುಲದಲ್ಲಿ ಹುಟ್ಟಿದ್ದ ಕಲ್ಯಾಣಿಯನ್ನು ಮದುವೆ ಮಾಡಿಕೊಂಡ್ರು. ಕಲ್ಯಾಣಿ ಅರಂಜಯರು ಮದುವೆ ಮಾಡಿದಾಗ ಅವಳು ಹೊನ್ನಿನ ಥರ ಮೈಯನ್ನು, ಪೂರ್ಣಚಂದ್ರನ ಹಾಗೆ ಮುಖಾನು ಕೊಟ್ಟು ತಗೊಂಡು ಭವನ ಮೋಹಿನಿಯ ಥರ ಇದ್ಲು. ಇವಾಗ ಇಷ್ಟೊಂದು ವಯಸ್ಸಾದ ಮೇಲೇನು ಆ ಕಲ್ಯಾಣಿ ಅಜ್ಜಿ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದನ್ನು ನೀನು ನೋಡಿದೆಯಲ್ಲ. ಆದ್ದರಿಂದ ನಮ್ಮ ತಂದೆನೂ ಅಷ್ಟು ಅಂದವಾಗಿದ್ದರು. ಸುಂದರ ಸೋಳ ಅಂತ ಹೆಸರು ಬಂದಿದ್ದೇ ಅದಕ್ಕೋಸ್ಕರನೇ. ನಾವು ನಮ್ಮ ತಾಯಾರನ್ನು ಕೊಂಡು ಹುಟ್ಟಿದ್ದೀವಿ. ತಿರುಕೋಲೂರು ಮಲಯಮಾನ್ ವಂಶದಲ್ಲಿ ಹುಟ್ಟಿದವರು ಅಂದವನ್ನು ದ್ವೇಷಿಸ್ತಾರೆ. ಅಂದ ಬಂದು ವೀರಕ್ಕೆ ಶತ್ರು ಅಂತ ಅಂದ್ಕೊಂಡಿರೋರು. ಅಂದಕ್ಕೂ ವೀರಕ್ಕೂ ಏನು ಸಂಬಂಧ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅಂದಕ್ಕೂ ಪ್ರೀತಿಗೂ ಸಂಬಂಧವಿಲ್ಲ ಅನ್ನೋದನ್ನೇ ನನಗೆ ಗೊತ್ತಾಯಿತು. ಇಲ್ಲಾಂದರೆ ಈ ಹೆಣ್ಣು ವಾನತಿ ಯಾತಕ್ಕೋಸ್ಕರ ನಿನ್ನನ್ನು ಪಿಲ್ಲರ್ ಮರೆಯಿಂದ ಕಣ್ಣು ಮುಚ್ಚದೆ ನೋಡ್ತಾ ಇರಬೇಕು? ಅದು ಹಡಗಿನಲ್ಲಿ ಚೇಂದನಂಬುದನ್ ಪುಂಗುಳಿನ ಯಾಕೆ ಹಂಗೆಯೇ ಕಣ್ಣು ಬಿಡದೆ ನೋಡಿ ಪರವಶ ಹಾಕ್ಕೊಂಡಿದ್ದಾನೆ? ಯುವರಾಜ ಮೆತ್ತಗೆ ನಗೆ ಮಾಡಿ, ಅಕ್ಕ, ನೀನು ಯಾವುದರಿಂದನೋ ಯಾವುದಕ್ಕೆ ಹೋಗ್ಬಿಟ್ಟಿದ್ಯಾ? ನಮ್ಮ ದೊಡ್ಡಮ್ಮ ನಮ್ಮ ಹತ್ರ ಇಟ್ಟಿದ್ದ ಪ್ರೀತಿಯ ಬಗ್ಗೆ ನಾನು ಹೇಳಿದೆ. ಅದೇ ಹೋದರೆ ಹೋಗಲಿ, ಈ ಲೋಕದಲ್ಲಿ ಒಬ್ಬರು ಹಾಗೆ ಇನ್ನೊಬ್ಬರು ತದ್ರೂಪವಾಗಿರುವುದೆಂಬುದು ಸಾಧ್ಯನಾ ಅಕ್ಕ? ಯಾಕೆ ಸಾಧ್ಯವಿಲ್ಲ? ಎರಡು ಮಕ್ಕಳಾಗಿದ್ದರೆ ಅದು ಸಾಧ್ಯ.
ಅಲ್ಲ, ತಾಯಿ ಮಗಳು ಒಂದೇ ಪ್ರಾಯದಲ್ಲಿ ಒಂದೇ ಥರ ಇರೋದು ಸಾಧ್ಯನೇ. ಇದು ಬಿಟ್ಟರೆ ಬ್ರಹ್ಮಸೃಷ್ಟಿಯಲ್ಲಿ ಒಬ್ರಿಗೊಬ್ರು ಸಂಬಂಧ ಇಲ್ಲದೇ ಇರೋರು ಅಪೂರ್ವವಾಗಿ ಕೆಲವು ಸಮಯ ಒಂದೇ ಥರ ಇರೋದನ್ನು ಉಂಟು. ಪಳುವೂರು ನೀನು ಲಂಕೆಯಲ್ಲಿ ನಾನು ನೋಡಿದ ನಮ್ಮ ದೊಡ್ಡ ಅಮ್ಮನೂ ಒಂದೇ ಥರ ಇರುವ ಹಾಗೆ ವಂದಿತೆಯವರು ಹೇಳೋದು ನಿಜವಾಗಿರ್ಬೋದಾ? ನಂದಿನಿ ಚಿಕ್ಕ ಹುಡುಗಿಯಾಗಿದ್ದಾಗ ನಾನು ನೋಡಿದ್ದೀನಿ. ಪಳುವೂರು ರಾಣಿ ಆದಮೇಲೆ ಚೆನ್ನಾಗಿ ನೋಡಲಿಲ್ಲ. ನಿಂದೇನು ಅನಿಸುತ್ತೆ? ನಮ್ಮ ಪಳುವೂರು ರಾಣಿಯನ್ನು ನೋಡಿದ್ದೀನಿ ತವರ, ನಾನು ದೊಡ್ಡಮ್ಮವನ್ನು ನೋಡಿದ್ದಿಲ್ಲ. ಆದರೆ ವಂದಿತೆಯನ್ನು ಹೇಳೋದು ನಿಜವಾಗಲೇ ಇರಬೇಕು. ನಮ್ಮ ತಂದೆ ಹೇಳಿದ ಚರಿತೆಯಿಂದ ಅದನ್ನು ನಾನು ತಿಳ್ಕೊಂಡೆ ತಮ್ಮ. ತಂದೆ ಹೇಳಿದಾರ ನಿನ್ನ ಹತ್ರ ಏನು ಹೇಳಿದರು, ಯಾವಾಗ ಹೇಳಿದರು? ಕೆಲವು ದಿನಕ್ಕೆ ಮುಂಚೆ ನಾನು ವಾನತಿದ್ದು ತಂದೆಗೆ ಹೋಗಿದ್ದೀವಿ. ಆವಾಗ ನಮ್ಮ ಚಿಕ್ಕ ಪ್ರಾಯದಲ್ಲಿ ನಡೆದಿದ್ದ ಸಂಭವವನ್ನು ಹೇಳಿದರು. ಲಂಕೆಗೆ ತಮ್ಮ ಚಿಕ್ಕ ಪ್ರಾಯದಲ್ಲಿ ನಡೆದಿದ್ದ ಸಂಭವವನ್ನು ಹೇಳಿದರು. ಲಂಕೆಗೆ ಹತ್ರ ಇದ್ದಿದ್ದ ಒಂದು ದೊಡ್ಡ ಐಲ್ಯಾಂಡಲ್ಲಿ ಒಬ್ಬರೇ ಅವರು ಆಗಿದ್ದನ್ನು, ಆ ಐಲ್ಯಾಂಡಲ್ಲಿ ಒಂದು ಮೂಗಿ ಸ್ತ್ರೀ ತಮ್ಮ ಮೇಲೆ ತುಂಬ ಪ್ರೀತಿಯಿಂದ ಇದ್ದಿದ್ದನ್ನು ಹೇಳಿದರು. ಪರಾಂದಗರು ಕಳಿಸಿದ ಆಳುಗಳು ಅವ್ರನ್ನ ಆ ಐಲ್ಯಾಂಡಲ್ಲಿ ನೋಡಿ ಕಂಡು ಹಿಡಿದು ಕರ್ಕೊಂಬಂದಿದ್ದನ್ನು ಹೇಳಿದರು. ತಮಗೆ ಯುವರಾಜ ಪಟ್ಟ ಕಟ್ಟಿ ದಿವಸ ಆವತ್ತು ಅರಮನೆಯಲ್ಲಿ ಬಾಗಿಲಲ್ಲಿಂದ ಗುಂಪಲ್ಲಿ ಅವಳನ್ನ ನೋಡಿದ್ರಂತೆ. ಆ ಮರುಕ್ಷಣ ಅವಳು ಮರೆಯಾಗ್ಬಿಟ್ಲಂತೆ. ಅವಳನ್ನ ಹುಡುಕಿ ಕರ್ಕೊಂಬರೋಕ್ಕೆ ಮುಖ್ಯಮಂತ್ರಿ ಅನಿರುದ್ಧರನ್ನೇ ಕಳಿಸಿದ್ರಂತೆ. ಆದರೆ ಆ ಹುಡುಗಿ ಕಲಂಗರೆ ಲೈಟ್ ಹೌಸಿಂದ ಮೇಲಿಂದ ಸಮುದ್ರದಲ್ಲಿ ದೂಕಿ ಸತ್ತೋದ್ಲು ಅಂತ ಹೇಳಿ ಅನಿರುದ್ಧರು ಬಂದು ಹೇಳಿದ್ರಂತೆ. ಈ ಸಂಭವ ನಮ್ಮ ತಂದೆಯ ಮನಸ್ಸಲ್ಲಿ 24 ವರ್ಷಗಳಿಂದ ಇದ್ದು ಅಲ್ಲೂ ಪಗಲು ವೇದನೆಯನ್ನು ಕೊಟ್ಕೊಂಡಿತ್ತು ಅನ್ನೋದನ್ನು ಗೊತ್ತಾಯಿತು. ಅವಳು ಸತ್ತು ಬಿಟ್ಟದಾಗವೇ ತಂದೆ ಅಂದ್ಕೊಂಡಿದ್ರು. ತಮ್ಮದು ತಪ್ಪಿಂದ ಅವಳು ಮನ ನೊಂದು ಉಸಿರನ್ನು ಬಿಟ್ಬಿಟ್ಟದಾಗವೇನ ಅಂದ್ಕೊಂಡಿದ್ದಾರೆ. ತಮ್ಮ ಚೋಳ ಸಾಮ್ರಾಜ್ಯದ ಬಗ್ಗೆ ನಾವು ಮನಕೊಟ್ಟೆ ಎಲ್ಲ ಒಂದು ಕಡೆ ಇರಲಿ, ನೀನು ನಾನು ಟ್ರೈ ಮಾಡಿ ನಮ್ಮ ತಂದೆಗೆ ಮಾಡಬೇಕಾದ ಕರ್ತವ್ಯ ಒಂದಿದೆ. ನೀನು ಹೇಗಾದರೂ ಲಂಕೆಯಿಂದ ಅವಳು ಹೆಂಗಸನ್ನು ತಂದೆಗೆ ಕರ್ಕೊಂಬರ್ಬೇಕು. ತಂದೆ ಹತ್ರ ಅವಳಿಗೆ ಸಾಯಲಿಲ್ಲ, ಉಸಿರಿಂದ ಇದ್ದಾಳೆ ಅನ್ನೋದನ್ನು ಸೀದಾ ನಿರೂಪಣೆ ಮಾಡಿ ತೋರಿಸ್ಬಿಡ್ಬೇಕು. ಇಲ್ಲ ಅಂದರೆ ನಮ್ಮ ತಂದೆಗೆ ಈ ಜನ್ಮದಲ್ಲಿ ಮನಶಾಂತಿ ಇಲ್ಲ, ಮರುಜನ್ಮದಲ್ಲೂ ಅವ್ರು ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ಅಕ್ಕ, ಸಮೀಪದಲ್ಲಿ ನಾನು 2-3 ಸತಿ ಮರಣದ ಬಾಗಿಲ ಹತ್ರ ಹೋಗಿ ಬಂದುಬಿಟ್ಟಿದ್ದೀನಿ. ಆವಾಗೆಲ್ಲ ನನ್ನ ಮನಸ್ಸಿನಲ್ಲಿ ತೋಚಿದ ಯೋಚನೆ ಏನು ಗೊತ್ತಾ? ದೊಡ್ಡಮ್ಮನ ತಂದೆ ಹತ್ರ ಕರ್ಕೊಂಡು ಹೋಗಿ ಬಿಡದೆ ಸತ್ತೋಗ್ಬಿಡ್ತೀವಲ್ಲ ಅಂತ ಅನ್ನುವ ಯೋಚನೆಯೇ ಅಕ್ಕ. ಆ ಮಾದರಸಿ ನಾನು ನೆನೆಸಿದ್ರೆ ನನ್ನ ಮನಸ್ಸು ಹುಕ್ಕುತ್ತಾ ಇದೆ. ಬಾಯಿಂದ ಮನಸ್ಸಿನಲ್ಲಿ ಇರುವ ಕೊರೆಗಳನ್ನು, ವೇದನೆಗಳನ್ನು ಹೊರಗಡೆ ಹೇಳಿ ಸಮಾಧಾನ ಮಾಡಿಕೊಳ್ಳಬಹುದು. ಆದರೆ ಕಿವಿ ಇದ್ದರೆ ಬೇರೆಯವರು ಕೇಳುವ ಮಾತನ್ನು ಕೇಳಿ ದುಃಖ ತೀರ್ಬೋದು. ಬಾಯಿನೂ ಚೆನ್ನಾಗಿಲ್ಲ, ಕಿವಿಯೂ ಇಲ್ಲದೆ ಇರುವ ಒಬ್ಬರನ್ನ ಪರಿಸ್ಥಿತಿಯನ್ನು ಅಂದ್ಕೊಂಡು ನೋಡೋಕ್ಕ ಮನಸ್ಸಿನಲ್ಲಿ ಕುಮುರು ಪ್ರೀತಿಯನ್ನು, ಇಂಟ್ರೆಸ್ಟನ್ನು, ಕಷ್ಟವನ್ನು, ವೇದನೆಯನ್ನು, ಕೋಪವನ್ನು, ದಾಪವನ್ನು ಎಲ್ಲತ್ತನ್ನು ಮನಸ್ಸಿನಲ್ಲೇ ಅಡಗಿಟ್ಕೊಂಡಿದ್ದಾರೆ. ಆದ್ರೂ ನಮ್ಮ ದೊಡ್ಡಮ್ಮ ಅಂತಾರೆ ಆಸಾಭಂಗ ಇಲ್ಲದೆ ಇರೋರು ಮನಸ್ಸಿನ ಬಗ್ಗೆ ಹೇಳಬೇಕಾಗ ಅವಳು ಹುಚ್ಚಿ ಥರ ಲಂಕೆ ಐಲ್ಯಾಂಡ್ ಕಾಡುಗಳಲ್ಲಿ ಸುತ್ತಿ ತಿರುದುಕೊಂಡಿರುವುದಲ್ಲಿ ಆಶ್ಚರ್ಯನು. ಅದನ್ನು ನೆನೆಸ್ಕೊಂಡು ನನ್ನ ಮನಸ್ಸೇ ಹಂಗೆ ಒಡೆದು ಬಿಡುತ್ತೆ ಅನಿಸುತ್ತೆ. ಅವಳನ್ನ ಹೇಗಾದರೂ ಕರ್ಕೊಂಬಂದು ತಂದೆ ಹತ್ರ ಸೇರಿಸಬೇಕು ಅನ್ನುವ ಇಂಟ್ರೆಸ್ಟ್ ನನಗೆ ಉಂಟಾಗುತ್ತೆ. ಆದರೆ ನಮ್ಮ ತಂದೆ ಅದನ್ನು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಅಕ್ಕ? ತಂದೆ ಇಷ್ಟಪಟ್ಟರೂ ಸರಿ, ಇಷ್ಟಪಡದೇ ಇದ್ರೂ ಸರಿ, ನಮ್ಮ ಕರ್ತವ್ಯ ಅದು. ತಮ್ಮ ಸತ್ತೋಗಿದ್ದವರ ಪಿಸಾಸಿ ಬಂದು ಅವ್ರನ್ನ ಕಷ್ಟ ಮಾಡೋ ಥರ ಅವರು ರಾತ್ರಿ ಹೊತ್ತು ತಂದೆ ಕೂಗಾಡ್ತಾ ಇದ್ದಾರೆ. ಇದರಿಂದನೇ ಅವ್ರ ಮೈಯಿನ್ನೂ ಗುಣ ಆಗೋದಿಲ್ಲ. ಇದು ಹೇಗೆ ನಿನಗೂ ಗೊತ್ತಾಯ್ತಕ್ಕ? ಇದನ್ನು ಅಪ್ಪ ಹೇಳಿದ್ದೇನೋ. ಅಪ್ಪನೂ ಹೇಳಿದ್ದಾರೆ, ನನ್ನ ಗೆಳತಿ ವಾನತಿನೂ ಹೇಳಿದ್ದಾಳೆ. ವಾನತಿ ಹೇಳಿದ್ದಾಳ, ಅವಳಿಗೂ ಇದಕ್ಕೂ ಏನು ಸಂಬಂಧ ಅಕ್ಕ? ನೀನು ಅವಳ ಹತ್ರ ಹೇಳಿದ್ಯಾ ಏನು? ಇಲ್ಲ, ತಂದೆಯರ ಮನೆಯಲ್ಲಿ ಒಂದು ದಿವಸ ನಡೆದಿದ್ದನ್ನು ಅವಳ ಬಾಯಿಂದನೇ ಹೇಳಕ್ಕೆ ಹೇಳ್ತೀನಿ. ಇದ್ರೂ ನೀನು ತುಂಬ ಕೆಟ್ಟವನು ತಮ್ಮ. ಸೋಳಕುಳದಲ್ಲಿ ಇರುವ ಇದನ್ನೇ ನೀನು ಮರ್ತು ಬಿಟ್ಟಿದ್ದೀಯಾ. ಅವರ ದೊಡ್ಡತನನ್ನೇ ನೀವು ಮರ್ತುಬಿಟ್ಟಿದ್ದೀಯ. ಕೊಡುಮಳೂರು ಯುವರಾಣಿ ಹತ್ರ ಒಂದು ಮಾತನ್ನು ಹೇಳಿಲ್ಲ. ಸೌಖ್ಯವಾಗಿದೆಯಾ ಅಂತ ಕೇಳೋಕ್ಕೆ ಕೂಡ ಇಲ್ವಲ್ಲ. ಮಹಾವೀರರಾದ ಚಿಕ್ಕಬಳ್ಳಾರನ ಮಗಳಿಗೆ ನೀನು ಮಾಡೋ ಮರ್ಯಾದೆ ಇದೆಯಾ? ಚೆನ್ನಾಗಿದೆ ಅಕ್ಕ. ವಾಣತಿಯನ್ನು ನೋಡ್ಕೊಳ್ಳೋಕ್ಕೆ ನೀನಿರುವಾಗ ನನಗೇನು ವಿಚಾರ? ಸೌಖ್ಯವ ಅಂತ ನಾನು ವಿಚಾರಿಸ್ತಾನೆ ಏನು? ತುಂಬ ಸರಿ, ಚಟ್ಟು ಸ್ವಲ್ಪ ಬಾಯಿ ಮುಚ್ಕೊಂಡಿರು. ವಾಣತಿ ಇಲ್ಲಿ ಬಾ, ನಿನ್ನನ್ನು ಯುವರಾಜ ಚೆನ್ನಾಗಿ ನೋಡಬೇಕಂತೆ ಅಂತ ಹೇಳಿ ಕುಂದವಿ ಕರೆದ್ರು. ವಾಣತಿ ಹತ್ರಕ್ಕೆ ಬಂದಳು. ಯುವರಾಜನ ನೋಡದೆ ಹಾಗೆ ನಿಂತ್ಕೊಂಡು, ಅಕ್ಕ ಯಾತಕ್ಕೋಸ್ಕರ ಕಲ್ಪನೆ ಮಾಡಿ ಹೇಳ್ತಾ ಇದ್ರೆ? ನಿಮ್ಮ ತಮ್ಮ ನನ್ನ ನೋಡೋಕ್ಕೆ ಇಷ್ಟಪಟ್ಟಿಲ್ಲ. ಅವರು ನೋಟ ಎಲ್ಲ ಅದು ಓಡೆನಲ್ಲಿ ಇರುವ ಓಡದ ಮೇಲೇ ಇದೆ, ಅವಸರವಾಗಿ ತಿರುಗಿ ಹೋಗಬೇಕು ಅನ್ಸತ್ತೆ ಅಂತ ಹೇಳಿ ಸಿಲ್ಕ್ ಥರ ಮೃದುವಾದ ರೇಷ್ಮೆ ಥರ ಮೃದುವಾದ ಮಾತಲ್ಲಿ ಹೇಳಿದ್ಲು. ಓಡದಲ್ಲಿ ಇದ್ದಿದ್ದ ಪೂಂಗುಳ್ಳಿ ನೆನೆಸ್ಕೊಂಡು ಓಡವನ್ನು ಹೇಳಿದ್ದಳು ಅನ್ಸತ್ತೆ. ಯುವರಾಜ ನಗೆದುಕೊಂಡೆ, ಅಕ್ಕ ನಿನ್ನ ಗೆಳತಿಗೆ ಮಾತಾಡೋಕ್ಕೆ ಗೊತ್ತಿದೆಯೇ ತವರ
ಗೊತ್ತಿದ್ದೇ ಬಿಟ್ಟು ನಮ್ಮ ಕುಟುಂಬದನ್ನೇ ಸೇರಿದ ಮೂಗಿಗಳ ಜೊತೆ ಇವಳೊಂದು ಮೂಗಿಯೋ ಅಂತ ಹೇಳಿ ಹೆದರ್ಬಿಟ್ಟಿದ್ದೀನಿ ಅಂತ ಅಂದ. ಅಕ್ಕ ಇವ್ರನ್ನ ನೋಡಿದ್ರೆ ನನಗೆ ಮಾತು ಬರ್ತಾ ಇಲ್ಲ, ನಾನೇ ಎಲ್ಲಿ ಮೂಗಿ ಆಗಿಬಿಡ್ತೀನೋ ಅಂತ ಹೇಳಿ ಭಯ ಉಂಟಾಗತ್ತೆ ಅಂತ ಅಂದಳು ವಾಣತಿ. ಅದು ತುಂಬ ಒಳ್ಳೆಯದು. ಕೋಡಿಕೆರೆಯಲ್ಲಿ ಒಬ್ಬನು ಇದ್ದಾನೆ, ಪೂಂಗುಳ್ಳಿನ ಅಣ್ಣ. ಅವನು ಬೇರೆಯವ್ರುಗಳಿಂದ ಒಂದೇ ಸತಿ ಸ್ವಲ್ಪ ತಿಕ್ಕಿ ಮಾತಾಡ್ತಾನೆ. ಆದರೆ ಅವನು ಹೆಂಡ್ತಿನ ಕಂಡುಬಿಟ್ರೆ ಸಾಕು ಮುಗಿ ಆಗ್ಬಿಡ್ತಾನೆ, ಅವನು ಮೂಗನಾಗ್ಬಿಡ್ತಾನೆ. ಆದರೆ ಅವನ ಮನೆಯವರು ಮೂಗ ಅಂತಾನೆ ಹೆಸರು ಹೇಳಿಬಿಟ್ರು ಅಂತ ಹೇಳಿದ ಯುವರಾಜ. ಈ ಕುಡುಂಬಳೂರು ಹುಡುಗಿ ಸ್ವಲ್ಪ ಅದೇ ಥರನೇ. ಮುಂಚೆ ಎಲ್ಲ ಅವಳಿಗೆ ಸ್ವಲ್ಪ ಹೊತ್ತು ಮಾತಾಡದೆ ಸುಮ್ಮನೆ ಇರೋಕ್ಕೆ ಹೇಳಿದರೆ ಇವಳಿಂದ ಆಗಲ್ಲ. ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ. ನೀನು ಮೊದಲು ಲಂಕೆಗೆ ಹೋದಾಗ ಅಷ್ಟರಿಂದ ಅವಳಿ ಮಾತು ಕಮ್ಮಿ ಆಗಿಬಿಟ್ಟಿದೆ. ಆವಾಗಲಿಂದ ಅವಳ ಮಾತು ಕಮ್ಮಿ ಆಗಿಬಿಟ್ಟಿದೆ. ಒಬ್ಬಳೇ ಒಂಟಿಯಾಗಿ ಕೂತ್ಕೊಂಡು ಏನೇನೋ ಅಂದ್ಕೊಂಡಿದ್ದಾಳೆ. ಅದು ಹೋದರೆ ಹೋಗಲಿ ವಾಣತಿ, ಅವತ್ತು ರಾತ್ರಿ ತಂಜೆ ಅರಮನೆಯಲ್ಲಿ ನಡೆದಿದ್ದೆಲ್ಲ ಯುವರಾಜನಿಗೆ ವಿವರವಾಗಿ ಹೇಳು ಅಂತ ಅಂದ್ಲು ಕುಂದವಿ. ಕುಡುಂಬಾಳು ನಿಲವರಿಸಿ ಕೂತ್ಕೊಂಡು ಹೇಳಿ ಅಕ್ಕ, ಇವಳು ಇಷ್ಟೊತ್ತು ನಿಂತಿದ್ದರನ್ನು ನೋಡಿದೆ, ಇವಳು ದೊಡ್ಡ ತಂದೆ ಕರಗೋಗ್ಬಿಡ್ತಾರೆ. ಸೌತ್ ಕಡೆ ಸೇನಾಪತಿ ನನ್ನನ್ನು ನೋಡುವಾಗೆಲ್ಲ ಇವಳ ಬಗ್ಗೆ ವಿಚಾರಣೆ ಮಾಡ್ತಾರೆ. ನೀನು ಇವಳ ಬಗ್ಗೆ ಏನೂ ಹೇಳಿ ಕಳಿಸೋದಿಲ್ಲ. ಆದರೆ ನಾನು ಅವ್ರಿಗೆ ಬದಲು ಹೇಳೋಕ್ಕೆ ಜವಾಬು ಹೇಳೋಕ್ಕೆ ಯೋಚನೆ ಮಾಡದೆ ಒದ್ದಾಡ್ಬಿಡ್ತೀನಿ ಅಂತ ಹೇಳಿದ ಯುವರಾಜ. ವಾನರಗೋಲ ವೀರರ ಹತ್ರ ಇವಳ ಬಗ್ಗೆ ವಿವರವಾಗಿ ಹೇಳಿ ಕಳಿಸಿದ್ದೀನಲ್ವ, ಅವ್ರು ಏನು ನಿನ್ನ ಹತ್ರ ಹೇಳಿಲ್ವಾ? ಅವ್ರು ಹೇಳ್ತಾನೆ ಇರ್ತಾರೆ ಅಕ್ಕ, ಇವ್ರ ಕಿವಿನಲ್ಲಿ ಏನು ಬಿದ್ದಿರಲ್ಲ, ಇವ್ರಿಗೆ ಎಷ್ಟೊಂದು ಜ್ಞಾಪಕ ಅಂತ ಅಂದ್ಲು ವಾಣತಿ. ಅದು ನಿಜಾನೇ. ನಿನ್ನ ಪತ್ರವನ್ನು ನೋಡಿದ ಮೇಲೆ ಬೇರೆ ಯಾವುದ್ರಲ್ಲೂ ನನ್ನ ಮನಸ್ಸು ಹೋಗಿಲ್ಲ. ಈ ಜ್ವರ ಬಂದ ಮೇಲೆ ನನ್ನ ಕಿವಿ ಕೂಡ ಸ್ವಲ್ಪ ಮಂದವಾಗಿಬಿಟ್ಟಿದೆ. ನಿನ್ನ ಗೆಳತಿಯನ್ನು ಸ್ವಲ್ಪ ಜೋರಾಗಿ ಮಾತಾಡಿ ಕೇಳು ಅಂತ ಅಂದ ವರಲ್ವರ್ಮ. ಆಮೇಲೆ ವಾಣತಿ ತಂದೆ ಅರಮನೆಯಲ್ಲಿ ಕುಂದವಿ ದುರ್ಗಾದೇವಿಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ತಾನು ಒಬ್ಬಳೇ ಮೇಲೆ ಮಾಡದಲ್ಲಿ ಹಂಗೆ ನಡೀತಾ ಇದ್ದ ಹಾಗನ್ನು ಚಕ್ರವರ್ತಿಯನ್ನು ಅಭಯವಾದ ಧ್ವನಿ ಕೇಳಿದ್ದನ್ನು ಆ ಜಾಗಕ್ಕೆ ಹೋಗಿ ಕೆಳಗಡೆ ಹತ್ತಿ ನೋಡಿದರೆ ಅಲ್ಲಿ ತಾನು ಕಂಡಿದ್ದ ದೃಶ್ಯವನ್ನು ಹೇಳಿದ್ಲು. ಮಧ್ಯೆ ವಾಣತಿ ಯುವರಾಜನ ಮುಖವನ್ನು ನೋಡಿದಾಗೆಲ್ಲ ಮಾತಾಡದೆ ಹಂಗೆ ಮೈಮರೆಸಿ ನಿಂತುಬಿಟ್ಲು. ಎಳೆ ಪ್ರಾಟಿ ಅವಳನ್ನ ಒಂದೊಂದು ಸತಿನೂ ಮಾತಾಡು ಅಂತ ಹೇಳಬೇಕಾಗಿದ್ದು ಅವಶ್ಯಕತೆ ಆಗಿತ್ತು. ಎಲ್ಲವನ್ನು ಇಂಟ್ರೆಸ್ಟಿಂದ ಕೇಳ್ಕೊಂಡಿದ್ದ ಯುವರಾಜ ಕಡೆಯಾಗಿ ಅವಳ ಅಕ್ಕನ್ನ ನೋಡಿ, ಅಕ್ಕ ನಿನ್ನ ಗೆಳತಿ ಮುಖ್ಯವಾದ ಒಂದು ಸಂಭವವನ್ನು ಬಿಟ್ಟುಬಿಟ್ಟಿದ್ದಾಳೆ ಅನಿಸುತ್ತೆ. ಇಷ್ಟನ್ನು ನೋಡಿದ ಮೇಲೆ ಇವಳು ಮೂರ್ಛೆ ಆಗಿ ಬಿದ್ದಿರಬೇಕಲ್ಲ ಅಂತ ಅಂದನು. ಕುಂದವಿ ನಗದಳು. ವಾಣದಿ ನಾಚಿಕೆಯಿಂದ ತಲೆ ಬಗ್ಗೆ ನಿಂತಳು. ಕುಂದವಿ ಅವಳನ್ನ ಪ್ರೀತಿಯಿಂದ ನೋಡಿ ತುಂಬಿದ್ದ ಕಣ್ಣುಗಳಿಂದ ನೋಡಿ, ವಾಣತಿ ನೀ ಸ್ವಲ್ಪ ಹೊತ್ತು ಓಡೆಕರೆಯಿಂದ ಹಂಗೆ ನಡ್ಕೊಂಡು ಬಾ, ಇಲ್ಲ ಅಂದರೆ ನಮ್ಮ ಪರಿವಾರಗಳು ಇರುವ ಜಾಗಕ್ಕೆ ಹೋಗಿರು, ಅರುಳನ್ನು ಸ್ವಲ್ಪ ದಿನ ಇಲ್ಲೇನೇ ಇರ್ತಾನೆ, ತಿರ್ಗಾನು ಮೀಟ್ ಮಾಡ್ಬೋದು ಅಂತಂದ್ಲು. ಆಗಲಿ ಅಕ್ಕ, ನಾನು ಹೋಗಿ ನಡೆದ್ಬಿಟ್ಟು ಬರ್ತೀನಿ ಅಂತ ಹೇಳಿಕೊಂಡು ಜಂಪ್ ಮಾಡಿಕೊಂಡು ಖುಷಿಯಿಂದ ಹೋದ್ಲು. ಸ್ವಲ್ಪ ಹೊತ್ತು ಆ ಕುತೂಹಲ ಅವಳಿಗೆ ಹೆಂಗೆ ಬಂದಿತ್ತೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ಆ ಕುತೂಹಲ ಹೆಂಗೆ ಬಂದಿತ್ತೋ ಗೊತ್ತಿಲ್ಲ. ಸಂತೋಷವಾದ ಮುಗ್ಧಿಯಿಂದನೂ ಬಿರಿದಿದ್ದ ಕಣ್ಣುಗಳಿಂದನೂ ಅವಳು ಹೋಗೋದೇ ನೋಡಿಕೊಂಡಿದ್ದ ಅರುಳಮ್ಮ. ಅವಳು ಮರೆಯಾದಮೇಲೆ ಅಕ್ಕನ ನೋಡಿದ. ಅಕ್ಕ, ತಂದೆಯನ್ನ ಮಾತಿನ ಅರ್ಥ ನನಗೆ ಗೊತ್ತಾಯಿತು, ಆದರೆ ಅವರು ಕಂಡಿದ್ದ ದೃಷ್ಟಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವ್ರ ಮುಂದೆ ಕಾಣಿಸಿಕೊಂಡಿದ್ದ ಧ್ವನಿ ಏನು ಅಂತ ನಿನಗೆ ಗೊತ್ತಾಯ್ತಾ? ಏನಾಗಿರ್ಬೋದು? ತಂದೆಯನ್ನ ಮನೆ ಭ್ರಮೆನ? ಆದರೆ ನಿನ್ನ ಗೆಳತಿಗೂ ಅಂಥ ಭ್ರಮೆ ಹೆಂಗೆ ಬಂದಿರುತ್ತೆ? ತಂದೆ ಕಂಡಿದ್ದು ಭ್ರಮೆ ಅಲ್ಲ, ವಾಣತಿ ಕಂಡಿದ್ದನ್ನು ಮಾಯವಾದ ರೂಪ ಅಲ್ಲ. ತಂದೆ ಮುಂಚೆ ನಡೆದಿದ್ದು ಮಧ್ಯರಾತ್ರಿ ನಾಟಕ. ಅದರಲ್ಲಿ ಮುಖ್ಯವಾದ ಪಾತ್ರವಾಗಿ ನಟಿಸಿದ್ದವಳು ಪಳುವೂರು ಇಳೆರಾಣಿ ನಂದಿನಿ. ಅದನ್ನು ಆವಾಗಲೇ ನಾನು ಊಗಿಸ್ಕೊಂಡ್ಬಿಟ್ಟೆ. ವಂದಿತೆಯವ್ರನ್ನು ನೀನು ಹೇಳಿದ ಮೇಲೆ ಅದು ಸ್ಟ್ರಾಂಗ್ ಆಯಿತು. ಆ ನಾಟಕದ ಕಾರಣ ಏನು? ಪಳುವೂರು ರಾಣಿ ಯಾತಕ್ಕೋಸ್ಕರ ಆ ಥರ ಮಾಡಬೇಕು ಅಕ್ಕ? ನಂದಿನಿಗೆ ತನ್ನ ಹುಟ್ಟು ಬಗ್ಗೆ ಅನುಮಾನ ಉಂಟು. ಚಕ್ರವರ್ತಿ ಥರ ನೋಡಿ ಮುಂಚೆ ಒಂದು ಸತಿ ಪ್ರಜ್ಞೆ ತಪ್ಪಿದ್ದನ್ನು ಅವಳು ಗೊತ್ತಿದ್ದೆ ಅವಳಿಗೆ. ಅದಾದಮೇಲೆ ಅವಳು ತಂದೆ ಮುಂಚೆ ಬರೋದೇ ಇಲ್ಲ. ಈ ಥರ ಒಂದು ನಾಟಕ ನಟಿಸಿದ್ರೆ ಏನಾದರೂ ನಿಜವನ್ನು ಕಂಡು ಹಿಡಿಬೋದು ಅಂತ ಮಾಡಿದ್ದಾಳೆ. ಗೊತ್ತಿದೆಯಾ ಅಕ್ಕ? ಗೊತ್ತಿರತ್ತಾ ಅಕ್ಕ? ಅದನ್ನು ನನಗೂ ಗೊತ್ತಿಲ್ಲ. ನಂದಿನಿನ ಮನಸ್ಸನ್ನು ಅವಳನ್ನ ಹುಟ್ಟಿಸಿದ ಬ್ರಹ್ಮದೇವನಿಂದ ಕಂಡುಹಿಡಿಯೋಕ್ಕಾಗಲ್ಲ. ಪಳುವೇಟರೆಯರು ಅವರ ಹತ್ರ ಪಾಡೋ ಪಾಡನ್ನು ನೆನೆಸ್ಕೊಂಡ್ರೆ ನನಗೆ ಪರಿತಾಪವಾಗಿದೆ. ತಮ್ಮ ಸ್ವಲ್ಪ ಮುಂಚೆ ಅಂದ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಹೆಣ್ಣುಗಳಲ್ಲಿ ಅಂದ ಅಂದರೆ ನಂದಿನಿನೇ ಅಂದ. ನಾವು ಎಲ್ಲರೂ ಅವಳು ಕಾಲು ಧೂಳಿಗೆ ಬರಲ್ಲ. ನಂದಿನಿ ಮುಂಚೆ ಎದುರು ಆಗಿದ್ದ ಪುರುಷರುಗಳೆಲ್ಲ ಅವಳಿಗೆ ಆ ಕ್ಷಣವೇ ಅವಳು ಪರವಾಗಿ ಬಿಡ್ತಾರೆ. ಪಳುವೇಟರೆಯರು, ಮಧುರಾಂಧಕನು, ತಿರುಮಲೆಯಪ್ಪನ್, ಕಂದಮ್ಮಾರ, ಕೊನೆಗೆ ಪಾರ್ಥಿವೇಂದ್ರ. ಅವಳ ಅಂದಕ್ಕೆ ಹೆದರ್ಕೊಂಡು ಮುಖ್ಯಮಂತ್ರಿ ಅನಿರುದ್ಧರ ಅವಳ ಪಕ್ಕಕ್ಕೆ ಹೋಗೋದಿಲ್ಲ. ಆದಿತ್ಯ ಕರಿಗಾಲನ ಅದರಿಂದಾನೇ ತಂಜೆಗೆ ಬರೋದಿಲ್ಲ. ತಮ್ಮ ನಂದಿನಿನ ಸೌಂದರ್ಯಕ್ಕೆ ಅಂಜದೆ ಅವಳ ಹತ್ರ ಸೋತೋಗದೆ ಮಿಂಚಿ ಬಂದವರು ಒಬ್ಬರೇ
ವಾಡರ್ಗುಲತ್ತು ವೀರರನ್ನು ತಾನೇ ಹೇಳ್ತಾ ಇದೆಯಾ? ಹೌದು, ಅವರೇನೆ. ಅದರಿಂದಾನೇ ಅವ್ರನ್ನ ಕಾಂಚಿಗೆ ಆದಿತ್ಯ ಕರಿಗಾಲ ಥರ ಕಳಿಸಿದ್ದೀನಿ. ಆತಕ್ಕೋಸ್ಕರ ಪಳುವು ರಾಣಿ ಕಡಂಬೂರು ಸಂಬೂರಯ್ಯನ ಮಾಳಿಗೆಗೆ ಬರೋ ಹಾಗೆ ತನ್ನ ತಮ್ಮನ ಹತ್ರ, ತನ್ನ ಅಣ್ಣನ ಹತ್ರ ಹೇಳಿ, ನಮ್ಮ ಅಣ್ಣನ ಹತ್ರ ಹೇಳಿ ಕಳಿಸಿದ್ದಾಳೆ. ಅವ್ಗಳ ಮೀಟ್ ಮಾಡೋದನ್ನು ತಡೆಯೋಕ್ಕೋಸ್ಕರ ಕಳಿಸಿದ್ದೀನಿ. ಹಾಗೆಯೇ ಮೀಟ್ ಮಾಡಿದ್ರೂ ವಿಪರೀತ ಏನೂ ಆಗದೆ ಸೇಫ್ಟಿ ಮಾಡೋಕ್ಕೆ ಕಳಿಸಿದ್ದೀನಿ. ಕರಿಗಾಲನಿಗೆ ನಂದಿನಿನೇ ತನ್ನ ತಂಗಿ ಅನ್ನೋದು ಗೊತ್ತಿಲ್ಲ, ಅಕ್ಕ ಅನ್ನೋದು ಗೊತ್ತಿಲ್ಲ. ಅದರಿಂದ ಕರಿಗಾಲನಿಗೆ ನಂದಿನಿ ನಮ್ಮ ಸ್ವಂತವನ್ನು ಕಂಡುಕೊಂಡಾಳ ಅಂತ ಅನ್ನೋದನ್ನು ನನಗೆ ಗೊತ್ತಿಲ್ಲ. ಅವಳು ನಮ್ಮ ಅಕ್ಕ ಅನ್ನೋದು ನಿಶ್ಚಯನೇ ಅಕ್ಕ, ಅದರಲ್ಲಿ ಏನು ಅನುಮಾನ ತಮ್ಮ? ಅದನ್ನೇ ನನಗೆ ಗೊತ್ತಿದ್ದರಿಂದ ನನ್ನ ಮನಸ್ಸನ್ನು ಹಾಗೆ ಬದಲಾಯಿಸ್ಕೊಂಬಿಟ್ಟೆ. ನಾವು ಚಿಕ್ಕ ಮಗುವಾಗಿದ್ದಾಗ ನಂದಿನಿಯನ್ನು ನಾನು ತುಂಬ ದ್ವೇಷ ಮಾಡಿದೆ, ಅವಮರ್ಯಾದೆ ಮಾಡಿದೆ. ಅವಳ ಅಂದವನ್ನು ಕಂಡು ತುಂಬ ಹೊಟ್ಟೆ ಕಿರ್ಚಿಕೊಂಡೆ. ನೀನು ಕರಿಗಾಲನ್ನು ಅವಳ ಜೊತೆ ಮಾತಾಡಲೇಬಾರ್ದು ಅಂತ ದಿಟ್ಟ ಮಾಡಿದೆ. ಅವಳು ಪಾಂಡಿನಾಡಿಗೆ ಹೋದ್ಮೇಲೆ ಅವಳ ಹತ್ರ ನಾನು ಕೊಂಡಿದ್ದ ಅಸೂಯೆಯನ್ನು ದ್ವೇಷನೂ ಹಾಗೇ ಇತ್ತು. ಪಳುವರು ಮುದುಕರನ್ನು ಮದುವೆ ಮಾಡ್ಕೊಂಡು ಬಂದಮೇಲೆ ಎಷ್ಟೊಂದೋ ಸತಿ ಅವಳನ್ನು ಪರಿಹಾಸ ಮಾಡಿ ಅವಳನ್ನ ಅವಮಾನ ಮಾಡಿದೆ. ಅದಕ್ಕೆಲ್ಲ ಪ್ರಾಯಚಿತ ಮಾಡ್ಕೊಳ್ಳೋಕ್ಕೆ ತೀರ್ಮಾನಿಸ್ತೀನಿ. ಹೇಗಕ್ಕ? ಯಾವ ಥರ ಪ್ರಾಯಚಿತ? ಇನ್ನೊಂದು ಸತಿ ಅವಳನ್ನ ನೋಡುವಾಗ ಅವಳ ಕಾಲಿಗೆ ಬಿದ್ದು ನನ್ನ ತಪ್ಪನ್ನೆಲ್ಲ ಕ್ಷಮಿಸು ಅಂತ ಕೇಳ್ಕೊತೀನಿ. ಅದಕ್ಕೆ ನನಗೆ ಏನು ದಂಡನೆ ಕೊಟ್ಟರು ನಾನು ಒಪ್ಕೋತೀನಿ, ಅದನ್ನು ನಾನು ತಡಿತೀನಿ. ನೀನು ಏನು ತಪ್ಪು ಮಾಡಿಲ್ಲ, ನೀನು ಯಾರ ಹತ್ರನೂ ಕ್ಷಮೆ ಕೇಳಬೇಕಾಗಿದ್ದ ಅವಶ್ಯಕತೆಯೇ ಇಲ್ಲ. ಈ 14 ಲೋಕದಲ್ಲಿ ನಿನ್ಗೆ ದಂಡನೆ ಕೊಡೋರು ಯಾರೂ ಇಲ್ಲ. ನಿನ್ನ ಪಳುವರು ಇಳೆರಾಣಿ ನಂದಿನಿನೇ ನೋಡಿ ಅಸೂಯೆ ಪಟ್ಟಿಲ್ಲ. ಅವಳು ತಾನೇ ನಿನ್ನನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಲು. ಅವಳು ತಾನೇ ನಿನ್ನನ್ನು ದ್ವೇಷ ಮಾಡಿದ್ಲು. ತಮ್ಮ ಲಂಕೆಯಲ್ಲಿ ಹುಚ್ಚಿತರ ತಿರುಗುವ ನಮ್ಮ ದೊಡ್ಡಮ್ಮನ ನೆನೆಸಿ ನೀನು ಸ್ವಲ್ಪ ನಿನ್ನ ಮನಸ್ಸು ಕುಮುರುವ ಹಾಗೆ ಹೇಳಿದೆಯಾ? ಅರಮನೆಯಲ್ಲಿ ಸಕಲ ಸುಖಭೋಗಗಳಿಂದ ಬಾಳ್ಬೇಕಾಗಿದ್ದ ನಂದಿನಿ ಹೇಗೆಲ್ಲ ಬಾಳಿನಲ್ಲಿ ಕಷ್ಟಪಟ್ಟಿದ್ದಾಳೆ ಅಂತ ಅಂದ್ಕೊಳ್ಳುವಾಗ ನನ್ನ ಮನಸ್ಸೇ ಒಡೆದೋಗೋ ಥರ ಇದೆ. ಯಾರೋ ಯಾವಾಗಲೂ ಮಾಡಿದ್ದ ತಪ್ಪುಗಳಿಂದ ಕಾರಣದಿಂದ ನನಗೆ ಮುಂಚೆ ಹುಟ್ಟಿದ್ದ ನನ್ನ ಅಕ್ಕ ಈ ಮುದುಕರ ಅದರ ಪಳುವೆಟೆಯರನ್ನು ಮದುವೆ ಮಾಡ್ಕೊಳ್ಳೋಕೆ ಹಾಗೆ ಆಗ್ಬಿಡ್ತು. ಅಕ್ಕ, ಇದೆಲ್ಲ ಹೇಗೆ ಆಗಿರತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ನಮ್ಮ ದೊಡ್ಡಮ್ಮ ಸತ್ತೋಗಿದ್ದಾಗ ತಂದೆ ಅಂದ್ಕೊಳ್ಳೋದು ಕಾರಣ ಏನು? ನಂದಿನಿ ಅನಾದೇಹಲಿಗೆ ಹಾಗೆ ಎಲ್ಲೋ ಯಾರ ಮನೆಯಲ್ಲೋ ಬೆಳೆದು ಈ ಪರಿಸ್ಥಿತಿ ಬರೋಕ್ಕೆ ಕಾರಣ ಏನು? ಅದ್ರ ಬಗ್ಗೆ ಎಲ್ಲ ನಾನು ರಾತ್ರಿ ಹಗಲು ಯೋಚನೆ ಮಾಡ್ತಾ ಇದ್ದೀನಿ. ಆದರೆ ಇನ್ನೂ ನಿಶ್ಚಯವಾಗಿ ಕಂಡುಹಿಡಿಯೋಕ್ಕಾಗಿಲ್ಲ. ಆ ರಹಸ್ಯಗಳನ್ನ ಇದ್ದವರು ಇವಾಗ ಇಬ್ಬರೇನೇ ನಮಗೆ ಗೊತ್ತಿದ್ದವರು ಇದ್ದಾರೆ. ನಮ್ಮ ಅಜ್ಜಿ ಸೆಂಬಿಯನ್ ಮಾದೇವಿಗೆ ಏನೋ ಸ್ವಲ್ಪ ಗೊತ್ತಾಗಿದೆ. ಮುಖ್ಯಮಂತ್ರಿ ಅನಿರುದ್ಧರಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ ಅಂತ ನನಗನ್ಸುತ್ತೆ. ಆದರೆ ಅವ್ರುಗಳು ಇಬ್ಬರ ಹತ್ರ ಇಂದ ನಾವು ಏನೂ ತಿಳ್ಕೊಳಕ್ಕಾಗಲ್ಲ. ಅನಿರುದ್ಧನ ಶಿಷ್ಯ ಆಳ್ವಾರ್ಕಡಿಯನ್ಗೂ ಸ್ವಲ್ಪನಾದರೂ ಗೊತ್ತಿರಬೇಕು. ಅವನು ಗುರುವನ್ನ ಮಿಂಚಿದವನು, ಬಾಯಿ ತೆಗೆಯಲ್ಲ. ತಮ್ಮ, ಅದೆಲ್ಲ ಕಂಡು ಹಿಡಿಯೋಕ್ಕೆ ಇವಾಗ ಅವಸರನಿಲ್ಲ. ನಂದಿನಿಯಿಂದ ನಮ್ಮ ಕುಲಕ್ಕೆ ಏನಾದರೂ ವಿಪರೀತವಾದ ಅಪಕೀರ್ತಿ ಬರದೆ ತಡೆಯೋದೇನೆ ಇವಾಗ ಮುಖ್ಯ. ವಂದಿತೆಯವರು ಹೇಳಿದರು, ಪಳುವು ರಾಣಿ ಮೀನು ಚಿನ್ನ ಹೊತ್ತಿದ್ದ ಮಿಂಚಿನ ಹಾಗೆ ಇರುವ ವಾಳು ಒಂದನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಬಂದಿದ್ದಾಳೆ ಅಂತ. ಅದನ್ನು ಕೇಳಿದಿಂದ ನನ್ನ ಮನಸ್ಸು ತುಂಬ ಒದರ್ತಾ ಇದೆ. ನಾನು ಹುಟ್ಟಿದ ಕುಲಕ್ಕೆ ಸೋಳಕುಳ ಅನ್ನೋದನ್ನು ಗೊತ್ತಿದ್ಲೆ, ತಾನು ಹುಟ್ಟಿದ ಕುಲ ಸೋಳಕುಳ ಅನ್ನೋದು ಗೊತ್ತಿಲ್ಲದೇನೆ ಪಳುವು ರಾಣಿ ಏನಾದರೂ ಮಾಡಿಬಿಡ್ತಾಳೋ ಅಂತ ಹೇಳಿ ನನಗೆ ವಿಚಾರವಾಗಿದೆ. ಪಳುವು ರಾಣಿ ಹತ್ರ ಎಲ್ಲವನ್ನೂ ಹೇಳಿಬಿಟ್ರೆ ಏನು? ಹೇಳಿದ್ರೂ ಏನು ಪ್ರಯೋಜನ ಉಂಟಾಗುತ್ತೋ ಗೊತ್ತಿಲ್ಲ. ನಮ್ಮ ಹತ್ರ ಎಲ್ಲ ಅವಳ ಕೋಪ ಜಾಸ್ತಿ ಆದರೂ ಆಗ್ಬೋದು. ಆದರೆ ನಮ್ಮದು ಕರ್ತವ್ಯವನ್ನು ನಾವು ಮಾಡಬೇಕಾಗಿತ್ತೆ. ಅದಕ್ಕೆ ವಂದಿತೆ ಅವ್ರನ್ನ ನೀನು ಕಳಿಸಿರೋದೇ ಸರಿತಾನೆ. ಆದರೆ ತಂದೆ ಹತ್ರ ಹೇಳಬೇಕಾಗಿಲ್ವಾ? ಅವ್ರು ಯಾತಕ್ಕೋಸ್ಕರ ಮೈನ ವೇದನೆ ಸಾಕಾಗಲ್ಲ ಅಂತ ಮನಸ್ಸು ವೇದನೆಯನ್ನು ಪಟ್ಕೊಂಡಿರಬೇಕು. ನಾವು ತಕ್ಷಣ ತಂಜೆಗೆ ಹೊರಡೋಣ ಅಲ್ವಾ? ಆಗ ಇಲ್ಲವೇ ಇಲ್ಲ ತಮ್ಮ. 2 ದಿವಸದಲ್ಲಿ ತಂಜೆಗೆ ನಾನು ಹೊರಟಿದ್ದೀನಿ. ಆದರೆ ಈ ಚೂಡಾಮಣಿ ವಿಕಾರದಲ್ಲಿ ನೀನು ಇನ್ನೂ ಸ್ವಲ್ಪ ಕಾಲ ಇರಬೇಕು. ಯಾಕೆ ಆ ಥರ ಹೇಳ್ತಾ ಇದೆಯಾ? ತಂದೆಯನ್ನು ಕಟ್ಲೆಯನ್ನು ಮೀರಿ ನಾನು ಇನ್ನೂ ಇಲ್ಲೇ ಬಚ್ಚಿಟ್ಕೊಂಡಿರೋದು ಮರೆಯಾಗಿ ಇರೋಕ್ಕೆ ಕೇಳ್ತೀಯಾ? ಹೌದು, ನೀನಿವಾಗ ತಂಜೆಗೆ ಬಂದರೆ ದೇಶವೆಲ್ಲ ಒಂದೇ ಕನ್ಫ್ಯೂಷನ್ ಆಗಿಬಿಡುತ್ತೆ. ಜನಗಳು ಮಧುರಾಂತಕನ ಮೇಲೂ ಪಳುವಟೆಯರ ಮೇಲೂ ಒಂದೇ ಕೋಪವಾಗಿದ್ದಾರೆ. ನಿನ್ನನ್ನು ಸೆರೆ ಹಿಡಿದುಕೊಂಡು ಬರೋಕ್ಕೆ ಹೇಳಿದ್ದರಿಂದ ಚಕ್ರವರ್ತಿ ಮೇಲೆ ಕೂಡ ಜನಗಳು ಕೋಪವಾಗಿದ್ದಾರೆ. ನಿನ್ನನ್ನು ಇವಾಗ ಕಂಡ್ರೆ ಮಕ್ಕಳನ್ನು ಫೀಲಿಂಗೆಲ್ಲ
ಪ್ರವಾಹ ಥರ ಉಕ್ಕಿ ಹರಿಯುತ್ತೆ. ಅದನ್ನು ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿಲ್ಲ. ತಕ್ಷಣ ನಿನಗೆ ಪಟ್ಟ ಕಟ್ಟಬೇಕು ಅಂತ ಜನಗಳು ಗುಂಪು ಕೂಗಾಡೋಕ್ಕೆ ಶುರು ಮಾಡ್ತಾರೆ. ತಂಜೆ ಕೋಟೆ ಹತ್ರ ಅರಮನೆಯನ್ನು ಸುತ್ತಲೂ ನಿಂತ್ಕೊಂಡ್ಬಿಡ್ತಾರೆ. ಮೊದಲೇ ಮನಸ್ಸೆಲ್ಲ ನೊಂದ್ಕೊಂಡಿರೋ ತಂದೆಯ ಮನಸ್ಸು ಇನ್ನೂ ನೊಂದೋಗುತ್ತೆ. ತಮ್ಮ, ರಾಜ್ಯಕ್ಕೆ ಆಪತ್ತು ಬಂದಿದೆ ಅಂತ ಹೇಳಿ ನಿನ್ನನ್ನು ನಾನು ಬರೋಕ್ಕೆ ಹೇಳಿ ಪತ್ರ ಕಳಿಸಿದ್ದೀನಿ. ಅದೇ ಕಾರಣಕ್ಕಾಗಿ ಇವಾಗ ನೀನು ತಿರ್ಗಾ ಲಂಕೆಗೆ ಹೋಗ್ಬಿಟ್ರೆ ಒಳ್ಳೆಯದು ಅಂತ ಅನ್ಕೋತಾ ಇದ್ದೀನಿ. ಅಕ್ಕ, ಅದು ಒಂದು ದಿನ ಸಾಧ್ಯವಾಗದೇ ಇರೋ ಕೆಲಸ. ನಮ್ಮ ತಂದೆಯನ್ನು ನೋಡದೆ ನಾನು ತಿರುಗಿ ನೋಡಲ್ಲ. ತಂದೆಗೆ ನಾನು ರಹಸ್ಯವಾಗಿ ಬರೋದು ಒಳ್ಳೆಯದು ಅಂತ ನಾನು ಅಂದ್ಕೊಂಡ್ರೆ ಹಾಗೇ ಮಾಡ್ತೀನಿ. ಆದರೆ ಚಕ್ರವರ್ತಿನ ನಾನು ನೋಡಿಯೇ ಆಗಬೇಕು. ಅವ್ರ ಹತ್ರ ನನ್ನನ್ನು ಕಾಪಾಡಿದೆ ಕಾವೇರಿಯಮ್ಮ ಯಾರು ಅನ್ನೋದನ್ನು ಹೇಳಬೇಕಾಗಿತ್ತು. ಅದೆಲ್ಲ ನಾನೇ ಸಮಯ ನೋಡಿ ಹೇಳಿಬಿಡ್ತೀನಿ. ನೀನು ಬಂದೇ ತೀರಬೇಕಾಗಿಲ್ಲ. ಸೀದಾ ನೋಡಿದ್ದ ನಾನೇ ಹೇಳಿದರೆ ತಂದೆಗೆ ಪೂರ್ಣ ನಂಬಿಕೆ ಬರುತ್ತೆ. ನನ್ನ ಮನಸ್ಸನ್ನು ಸಮಾಧಾನ ಆಗುತ್ತೆ. ದೊಡ್ಡಮ್ಮನ ಕರ್ಕೊಂಬರೋದಕ್ಕೆ ಅವರ ಅನುಮತಿಯನ್ನು ಕೇಳ್ತೀನಿ. ಅರುಳಮ್ಮ, ನೀನು ಇಷ್ಟಕ್ಕೆ ನಾನು ಅಡ್ಡ ನಿಂತಿಲ್ಲ. ಆದರೆ ಇನ್ನೂ 1 ವಾರ ಕಾಲ ಚೂಡಾಮಣಿ ವಿಕಾರದಲ್ಲಿ ಇರು. ನಾನು ಮುಂಚೆನೇ ತಂದೆಗೆ ಹೋಗ್ತೀನಿ. ನೀನು ಬಂದಿರೋದನ್ನ ತಂದೆಗೆ ಹೇಳಿಬಿಟ್ಟು ಸುದ್ದಿ ಕಳಿಸ್ತೀನಿ ತಮ್ಮ. ನಾನು ಇಲ್ಲಿ ನಿನ್ನನ್ನು ಹುಡ್ಕೊಂಬಂದಿದ್ದು ನಿನ್ನನ್ನು ನೋಡೋದಕ್ಕೆ ಮಾತ್ರ ಅಲ್ಲ, ನಿನ್ನ ಹತ್ರ ಒಂದು ವರ ಕೇಳಿ ಅದಕ್ಕೆ ಬಂದೆ. ಅದನ್ನು ನೆರವೇರಿಸಿ ಇಟ್ಬಿಟ್ರೆ ನಿನ್ನನ್ನು ನಾನು ತೊಂದರೆ ಮಾಡಲ್ಲ. ಅಪಾಯಕ್ಕೆ ಹೆದರಿ ಬಚ್ಚಿಟ್ಕೊಳ್ಳೋ ಹಾಗನ್ನು ಹೇಳಲ್ಲ. ಗಂಡು ಮಕ್ಕಳು ಅಪಾಯಕ್ಕೆ ಉಳ್ಳಾಗಬೇಕಾಗಿದ್ದವ್ರೆ. ವೀರ ಶೌರ್ಯ ಪರಾಕ್ರಮಗಳಲ್ಲಿ ಎಣೆ ಇಲ್ಲದೆ ಇರೋನು ನೀನು ಅಂತ ಹೊಗಳಾಗಬೇಕಂತ ಹೇಳಿ ನನಗೆ ಆಸೆ. ಆದರೆ ತಿರ್ಗಾನು ನಿನ್ನನ್ನು ಅಪಾಯಕ್ಕೆ ಮಾಡೋದಕ್ಕಿಂತ ನನ್ನ ಕೋರಿಕೆಯನ್ನು ನೀನು ನೆರವೇರಿಸ್ಕೊಡ್ಬೇಕು. ಇಷ್ಟು ದೊಡ್ಡ ಪೀಠಿಗೆ ಯಾಕೆ ನೀನು ಹೇಳೋದನ್ನು ನಾನು ಯಾವತ್ತಾದರೂ ಬೇಡ ಅಂತ ಹೇಳಿದ್ದುಂಟ? ಬೇಡ ಅಂದಿಲ್ಲ. ಆ ನಂಬಿಕೆಯಿಂದನೇ ಇವಾಗಲೂ ಕೇಳ್ತಾ ಇದ್ದೀನಿ. ಆದಿತ್ಯ ಕರಿಗಾಲನ ಬಂದು ಮದುವೆ ಮಾಡ್ಕೊಳ್ತಾನೆ ಅನ್ನೋದನ್ನು ನನಗೆ ಅನಿಸಲಿಲ್ಲ. ಸುಂದರ ಸೋಳರನ ಕುಲ ನಿನ್ನಿಂದಾನೇ ಬೆಳಿಬೇಕು ಅನ್ನೋದನ್ನು ನನ್ನ ಇಷ್ಟವನ್ನು ಈ ಒಂದು ವಿಷಯದಲ್ಲಿ ನೀನು ನೆರವೇರಿಸಿಡ್ಬೇಕು. ನಿನ್ನ ಇಷ್ಟವನ್ನು ನೆರವೇರಕ್ಕೆ ನಾನು ಸಮ್ಮತಿಸಿದರೆ ನನಗೆ ಇಷ್ಟವಾದ ಹುಡುಗಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ನೀನು ಸಮ್ಮತಿ ಕೊಡ್ತೀಯಲ್ವ? ಇದೇ ನೀನು ಕೇಳ್ತಾ ಇದೆಯಾ? 20 ವರ್ಷಗಳಿಂದ ನಮ್ಮ ಇಷ್ಟಗಳು ಬೇರೆ ಆಗಿದ್ದಿಲ್ಲ. ಇದರಲ್ಲಿ ಮಾತ್ರ ಬೇರೆ ಯಾತಕ್ಕೆ ಬೇರೆ ಅಂತ ಹೇಳಿ ಯಾಕೆ ಸಮ್ಮತಿ ಕೇಳ್ತಾ ಇದೆಯಾ? ಅಕ್ಕ, ಅದಕ್ಕೆ ಕಾರಣ ಇದೆ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ನಾನು ಕಾಣುವ ಹಗಲು ಕನಸುಗಳನ್ನು ನೆರವೇರಿಸೋದು ಒತ್ತಾಸೆಯಾಗಿರಬೇಕು ಅಲ್ವಾ ತಮ್ಮ? ನಿನ್ನ ಹಗಲು ಕನಸುಗಳನ್ನು ಒಂದು ಹೆಣ್ಣಿನ ಸಪೋರ್ಟಿಂದ ನೆರವೇರಿಸ್ಕೋಬೇಕಾ ಅಂತ ನಾನು ಆಸೆ ಪಡ್ತಾ ಇದೆಯಾ ಅಂತ ಅಂದ್ಲು ಕುಂದವೈ. ಆ ಸಮಯದಲ್ಲಿ ಅಯ್ಯೋ ಅಕ್ಕ ಅಂತ ಕೇಳುವ ಒಂದು ಅಭಯವಾದ ಧ್ವನಿ ಕೇಳಿತು. ಆ ಧ್ವನಿ ವಾನತಿಯನ್ನ ಧ್ವನಿನೇ. 45ನೇ ಸಂಚಿಕೆ ಮುಗಿಯಿತು. ಇವಾಗ 46ನೇ ಸಂಚಿಕೆ. ನಂದಿಮಂಟಪದಲ್ಲಿ ಕೂತ್ಕೊಂಡು ಯುವರಾಜರನ್ನು ಕುಂದವೈ ದೇವಿಯನ್ನು ಮಾತಾಡ್ಕೊಂಡಿದ್ದಾಗ ವಾನತಿ ಪಿಲ್ಲರ್ ಸೈಡಿಂದ ಕೇಳ್ಕೊಂಡಿದ್ದಾಗ ಕಾಲ್ವಾಯಲ್ಲಿ ಹಡಗಿನಲ್ಲಿ ಕಾಯ್ತಾ ಇದ್ದಿದ್ದ ಪೂಂಗುಳಿಗೂ ಸೇಂದನಮ್ಮನಿಗೂ ಮುಖ್ಯವಾದ ಸಂಭಾಷಣೆ ನಡೀತಾ ಇತ್ತು. ಅಮುದ, ನಿನ್ನನ್ನು ನಾನು ಒಂದು ಕೇಳ್ತಾ ಇದ್ದೀನಿ, ನಿಜವನ್ನು ಹೇಳ್ತೀಯಾ ಅಂತ ಅಂದ್ಲು ಪುಂಗುಳಿ. ನಿಜವನ್ನು ಬಿಟ್ಟರೆ ನನ್ನ ಬಾಯಲ್ಲಿ ಬೇರೇನು ಬರಲ್ಲ ಪುಂಗುಳಿ. ಆದ್ದರಿಂದ 4 ದಿವಸದಿಂದ ನಾನು ಯಾರನ್ನು ನೋಡೋದನ್ನು ಮಾತಾಡದೆ ಇದ್ದೀನಿ ಅಂತಂದ ಅಮುದ. ಕೆಲವರಿಗೆ ನಿಜ ಅನ್ನೋದನ್ನೇ ಬಾಯಲ್ಲಿ ಬರೋಲ್ಲ. ಈ ಯುವರಾಜರಿಗೆ ಪತ್ರ ಎತ್ಕೊಂಡು ಲಂಕೆಗೆ ಹೋದ್ನಲ್ವಾ ವಂದಿತೇವನ ಅಂತ ಅವನು. ಆದರೂ ಅವನು ತುಂಬ ಒಳ್ಳೆಯವನು. ಅವನು ಯಾರನ್ನು ಕೆಡ್ಸೋಕ್ಕೋಸ್ಕರ ಸುಳ್ಳು ಹೇಳಿಲ್ಲ. ನಿನ್ನ ಬಗ್ಗೆ ಅವನು ಒಂದು ಹೇಳಿದ್ದಾನೆ. ಅದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಬಗ್ಗೆ ಅವನು ನಿಜವಿಲ್ಲದೆ ಇರೋದನ್ನು ಹೇಳೋದಕ್ಕೆ ಕಾರಣ ಏನಿಲ್ಲ. ಇದ್ರೂ ಅವನು ಹೇಳಿದ್ದು ಏನು ಅಂತ ಹೇಳು. ನನ್ನನ್ನ ಬಗ್ಗೆ ತುಂಬ ಹೊಗಳಿ ಮಾತಾಡ್ದಂಗೆ ಹೇಳಿದ. ಅದು ನಿಜ. ನೀನು ನನ್ನ ಹತ್ರ ಆಸೆ ಇಟ್ಟಿರೋ ಹಾಗೆ ಹೇಳಿದ್ದಾನೆ. ನನ್ನನ್ನು ನೀನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡೋ ಹಾಗೇನೂ ಹೇಳಿದ. ಆ ಥರ ನಿಜವಾಗ್ಲೂ ಅವನು ಹೇಳಿದ್ನ? ಹೌದು ಅಮ್ಮದ. ಅವನಿಗೆ ನನ್ನ ಥ್ಯಾಂಕ್ಸನ್ನು ಹೇಳಬೇಕು. ಯಾತಕ್ಕೋಸ್ಕರ ನಾನೇ ನಿನ್ನ ಹತ್ರ ನನ್ನ ಮನಸ್ಸನ್ನು ಬಿಚ್ಚಿ ಹೇಳಿರೋಕ್ಕಾಗಲ್ಲ. ಅಷ್ಟೊಂದು ಧೈರ್ಯ ನನಗೆ ಬಂದಿರಲ್ಲ. ಯಾತಕ್ಕೋಸ್ಕರ ನನಗೆ ಅಂತ ಹೇಳಿ ನಿನ್ನ ಹತ್ರ ಬಂದು ಹೇಳಿದ್ನಲ್ವ, ಅದಕ್ಕೆ ಅಂತ ಅವನಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗಾದರೆ ಅವನು ಹೇಳಿದ್ದು ನಿಜಾನೇ ಪುಂಗುಳ್ಳಿ, ಅದರಲ್ಲಿ ಅನುಮಾನವಿಲ್ಲ. ನಿನಗೆ ನನ್ನ ಹತ್ರ ಯಾಕೆ ಆಸೆ ಉಂಟಾಯ್ತು ಎಂಬುದ? ಆ ಪ್ರೀತಿ ಉಂಟಾಗೋದಕ್ಕೆ ಕಾರಣ ಹೇಳೋಕ್ಕಾಗುತ್ತಾ? ಯೋಚನೆ ಮಾಡಿ ಹೇಳೋ. ಏನಾದರೂ ಒಂದು ಕಾರಣ ಇಲ್ಲದೇನ ಇರುತ್ತೆ. ಪ್ರೀತಿ ಯಾಕೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಇಷ್ಟು ತನಕ ಲೋಕದಲ್ಲಿ ಯಾರೂ ಕಂಡುಹಿಡಿದಿಲ್ಲ ಪುಂಗುಳ್ಳಿ. ಒಬ್ರಿಗೊಬ್ಬರೇ ಅಂದವಾದನ್ನು ನೋಡಿ ಆಸೆ ಕೊಳ್ಳೋದಿಲ್ಲವಾ? ಅಂದವನ್ನು ನೋಡಿ ಆಸೆ ಕೊಳ್ಳೋದುಂಟು, ಮೋಕಗೊಳ್ಳೋದುಂಟು. ಆದರೆ ನಿಜವಾದ ಪ್ರೀತಿ ಅಂತ ಹೇಳೋಕ್ಕಾಗಲ್ಲ. ಅದು ಶಾಶ್ವತವಾಗಿಯೂ ಇರಲ್ಲ. ಸ್ವಲ್ಪ ಮುಂಚೆ ವಂದಿತೇವನ್ ಅಂತ ಹೇಳಿದೆಯಲ್ಲ, ಅವನು ನನ್ನ ನೋಡಿದ ತಕ್ಷಣ ನನ್ನ ಹತ್ರ ಸ್ನೇಹ ಕೊಂಡುಬಿಟ್ಟ.
ಅವನಿಗೆ ಅಂತ ನಾನು ಉಸಿರನ್ನು ಬಿಡೋಕ್ಕೂ ಸಿದ್ಧವಾಗಿದ್ದೆ. ನನ್ನ ಅಂದವನ್ನು ನೋಡಿ ಅವನು ನನ್ನ ಹತ್ರ ಸ್ನೇಹ ಆದ. ಆದರೆ ನಿನ್ನ ಸ್ನೇಹಿತ ನನ್ನ ಅಂದದ ಬಗ್ಗೆ ತುಂಬ ತುಂಬ ವರ್ಣನೆ ಮಾಡಿದ್ದಾನೆ ಅಲ್ವಾ? ನಿನ್ನ ಅಂದದ ಬಗ್ಗೆ ವರ್ಣನೆ ಮಾಡಿದ್ದಾನೆ, ಆದರೆ ನಿನ್ನ ಹತ್ರ ಆಸೆ ಕೊಡಲಿಲ್ಲ. ಪಳುವೂರ ಅಂದ ರಾಣಿಯ ಅಂದ ಬಗ್ಗೆ 100 ಪಟ್ಲು ಹೆಚ್ಚಾಗಿ ವರ್ಣನೆ ಮಾಡಿದ್ದಾನೆ. ಅವಳ ಹತ್ರನೂ ಅವನು ಪ್ರೀತಿ ಕೊಂಡಿಲ್ಲ. ಅದಕ್ಕೆ ಕಾರಣ ನನಗೆ ಗೊತ್ತು. ಅದೇನು? ಅದು ಯುವರಾಜರ ಜೊತೆ ಮಾತಾಡ್ಕೊಂಡಿದ್ದ ಎಳೆ ಪ್ರಾಟಿ ಹತ್ರ ಆ ವೀರಣ್ಣನ ಮನಸ್ಸು ಹೋಗ್ಬಿಟ್ಟಿದ್ದೆ ಕಾರಣ. ಇದರಿಂದ ಅಂದಕ್ಕೂ ಪ್ರೀತಿಗೂ ಸಂಬಂಧ ಇಲ್ಲ ಅಂತ ಗೊತ್ತಾಯ್ತಲ್ವ? ಅದೇ ಗೊತ್ತಾಗುತ್ತೆ. ಇಳೆ ಪ್ರಾಟಿಕ್ಕಿಂತ ನಾನು ಅಂದ ಅಂತ ನಾನು ಹೇಳ್ತಾ ಇದೆಯಾ? ಅದರಲ್ಲಿ ಏನು ಅನುಮಾನ ಪುಂಗುಡ್ಲಿ? ಪಳೆಯಾರ ಇಳೆ ಪ್ರಾಟಿಕ್ಕಿಂತ ಅದು ಪಿಲ್ಲರ್ ಮರೆಯಾಗಿ ನಿಂತಿರುವ ಕೊಡುಂಬಾಳೂರು ಯುವರಾಣಿಗಿಂತ ನೀನು ಎಷ್ಟೋ ಪಟ್ಲು ಅಂದವಾದವಳು. ಮೋಗಿನಿನ ಅವತಾರ ಅಂತ ಎಲ್ಲರೂ ಹೊಗಳುವ ಪಳುವೂರು ಎಳೆರಾಣಿನ ಅಂದನೂ ನೀನು ಅಂದಕ್ಕೆ ಜೊತೆಯಾಗಲ್ಲ. ಇಂಥ ದೈವಿಕವಾದ ಅಂದವನ್ನೇ ಅಂದಾನೆ ನನಗೆ ಶತ್ರುವಾಗಿದೆ. ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಉಕ್ಕಿ ಅರುವ ಪ್ರೀತಿಯನ್ನು ನನ್ನಿಂದ ನಿನ್ನ ಹತ್ರ ಹೇಳ್ಕೊಳಕ್ಕೂ ಆಗಲಿಲ್ಲ. ಆಕಾಶದಿಂದ ಬರುವ ದೇವರುಗಳನ್ನು, ಭೂಲೋಕದಿಂದ ಬರುವ ರಾಜರುಗಳನ್ನು ಇಷ್ಟಪಡುವಾಗಿ ಅಂದವಾಗಿಯೇ ನೀನು ನನಗೆಲ್ಲಿ ಸಿಗ್ತಾ ಇದೆಯಾ ಅಂತ ಹೇಳಿ ಬೀದಿ ನನ್ನ ಮನಸ್ಸಿನಲ್ಲಿ ನಾಟ್ಕೊಂಡಿದ್ದೆ. ಪೂಂಗುಳ್ಳಿ ಸ್ವಲ್ಪ ಹೊತ್ತು ಯೋಚನೆಯಲ್ಲಿದ್ದುಬಿಟ್ಟು, ಅಮುದ, ನನ್ನ ಹೆಸರಲ್ಲಿ ನಿನ್ನ ಮೇಲೆ ನನಗೆ ಆಸೆ ಇಲ್ಲ ಅಂತ ನಾನು ಹೇಳಿಬಿಟ್ರೆ ನೀನೇನು ಮಾಡ್ತೀಯಾ ಅಂತ ಕೇಳಿದಳು. ಸ್ವಲ್ಪ ದಿನ ತಾಳ್ಮೆಯಿಂದ ಇರ್ತೀನಿ, ನಿನ್ನ ಮನಸ್ಸು ಬದಲಾಗತ್ತಾ ಅಂತ ನೋಡ್ತೀನಿ. ಅದೇಗ ಬದಲಾಗತ್ತೆ? ಮನುಷ್ಯರುಗಳ ಮನಸ್ಸು ವಿಚಿತ್ರವಾದದ್ದು. ಕೆಲವೇ ಸಮಯ ನಮ್ಮ ಮನಸ್ಸಿನಲ್ಲಿ ಅಂತರಂಗ ನಮಗೆ ಗೊತ್ತಿರಲ್ಲ. ಹೊರಗಡೆ ಇರುವ ಕಾರಣದಿಂದ ಮನಸ್ಸು ಭ್ರಮೆಯಲ್ಲಿ ಇದ್ದಿರತ್ತೆ. ಭ್ರಮೆ ಹೋದ್ಮೇಲೆ ನಿಜ ಏನು ಅಂತ ಮನಸ್ಸು ತಿಳ್ಕೊಳತ್ತೆ. ಸ್ವಲ್ಪ ಹೊತ್ತು ಸರಿ, ಸ್ವಲ್ಪ ದಿನ ತಾಳಿ ನೋಡ್ತೀಯ, ಆಮೇಲೆ ನನ್ನ ಮನಸ್ಸಿನಲ್ಲಿ ಚೇಂಜ್ ಏನು ಬರಲಿಲ್ಲ ಅಂದರೆ ನಿನ್ನ ಹತ್ರ ಇಟ್ಟಿದ್ದ ಆಸೆಯನ್ನು ನಾನು ಹೋಗ್ಲಾಡಿಸ್ಕೊಳ್ಳೋಕೆ ನೋಡ್ತೀನಿ. ಅದು ಆಗುತ್ತಾ? ಟ್ರೈ ಮಾಡಿದರೆ ಆಗುತ್ತೆ. ದೇವ್ರ ಹತ್ರ ಮನಸ್ಸನ್ನು ಇಟ್ಟರೆ ಆಗುತ್ತೆ. ನಮ್ಮ ದೊಡ್ಡವರು ಭಗವಾನ್ ಹತ್ರ ಭಕ್ತಿ ಮಾಡಿನೇ ತನ್ನ ಮನಸ್ಸನ್ನು ಕಟ್ಟಿನಲ್ಲಿ ಇಟ್ಕೊಂಡರು. ಅಮುದ, ನೀ ನನ್ನ ಹತ್ರ ಇಟ್ಟಿರುವ ಪ್ರೀತಿ ನಿಜವಾದ ಪ್ರೀತಿ ಅಂತ ನನಗನ್ಸಲಿಲ್ಲ. ಯಾಕೆ ಆ ಥರ ಹೇಳ್ತಾ ಇದೆಯಾ? ನಿಜವಾದ ಪ್ರೀತಿನ ಗುರುತು ಏನು? ನನ್ನ ಹತ್ರ ನಿನಗೆ ನಿಜವಾದ ಪ್ರೀತಿ ಇದ್ದರೆ ನಾನು ನಿನ್ನನ್ನು ಬೇಡ ಅಂತ ಹೇಳಿದ ತಕ್ಷಣ ನನ್ನನ್ನು ಕೊಂದಾಕ್ಬಿಡ್ಬೇಕು ಅಂತ ನಿನಗೆ ಅನಿಸ್ಬೇಕು. ನಿನಗೆ ಬದಲಾಗಿ ನಾನು ಬೇರೆ ಯಾರ ಹತ್ರ ನನ್ನ ಪ್ರೀತಿ ಇಟ್ಟಿರೋ ಹಾಗೆ ಅನಿಸಿದರೆ ಅವರನ್ನು ಕೊಂದು ಬಿಡಬೇಕು ಅಂತ ನೀನು ಅನ್ಕೋಬೇಕು. ಪೂಂಗುಳ್ಳಿ, ನಾನು ಹೇಳಿದ್ದು ದೈವಿಕವಾದ ಸತ್ವಗುಣವನ್ನು ಸೇರಿದ ಪ್ರೀತಿ. ನೀನು ಹೇಳೋದು ರಾಕ್ಷಸ ಗುಣಕ್ಕೆ ಇರುವ ಆಸೆ, ಪೈಸಾಸ ಗುಣ ಅಂತ ಹೇಳ್ಬೋದು. ದೈವಿಕವನ್ನು ನನಗೆ ಗೊತ್ತಿಲ್ಲ, ಪೈಸಾಸ ಗುಣನೂ ನನಗೆ ಗೊತ್ತಿಲ್ಲ. ಮನುಷ್ಯನ ಸ್ವಭಾವವನ್ನೇ ಹೇಳ್ತಾ ಇದ್ದೀನಿ. ಪ್ರೀತಿ ಕಾರಣವಾಗಿ ಇಂಪು ಉಂಟಾಗಬೇಕು, ಅದಕ್ಕೆ ಬದಲಾಗಿ ಕಷ್ಟ ಉಂಟಾದರೆ ನಾವು ಯಾತಕ್ಕೋಸ್ಕರ ಅದನ್ನು ಸಹಿಸ್ಕೊಂಡಿರಬೇಕು? ನಾವು ಒಬ್ಬರ ಹತ್ರ ಪ್ರೀತಿ ಮಾಡಿದರೆ ಅವರು ಬದಲಿಗೆ ನಮ್ಮ ಹತ್ರ ಪ್ರೀತಿ ಮಾಡದೆ ದ್ರೋಹ ಮಾಡಿದರೆ ನಾವು ಯಾತಕ್ಕೆ ತಾಳ್ತಾ ಇರಬೇಕು? ಸೇಡು ತೀರಿಸ್ಕೊಳ್ಳೋದು ತಾನೇ ಮನುಷ್ಯ ಸ್ವಭಾವ. ಇಲ್ಲ ಪುಂಗುಳ್ಳಿ, ಸೇಡು ತೀರಿಸ್ಕೊಳ್ಳೋದು ಮನಸ್ಸು ಸ್ವಭಾವ ಅಲ್ಲ, ಅದು ರಾಕ್ಷಸ ಸ್ವಭಾವ. ಒಬ್ಬರ ಹತ್ರ ನಾವು ಪ್ರೀತಿ ಇಟ್ಟಿದ್ರೆ ಅದು ನಿಜವಾದರೆ ಅವ್ರ ಸಂತೋಷ ನಮಗೂ ಸಂತೋಷ ಕೊಡಬೇಕು. ಅವ್ರು ನಮ್ಮನ್ನು ನಿರಾಕರಿಸೋದು ಮೊದಲು ಸ್ವಲ್ಪ ಕಷ್ಟವಾಗಿದ್ರೂ ತಾಳ್ಕೊಂಡು ಬದಲಿಗೆ ಅವರಿಗೆ ಒಳ್ಳೆಯದೇ ಮಾಡಿದ್ವಿ ಅಂತೆ ಹಿಂದೆ ಬಂದರೆ ನಮಗೆ ಬರುವಾಗ ಇಂಪು 1ಗೆ 10 ಪಟ್ಲು ಜಾಸ್ತಿ ಆಗಿರುತ್ತೆ. ನೀನು ಹೇಳೋದು ಮನುಷ್ಯ ಸ್ವಭಾವನೇ ಅಲ್ಲ, ಮನುಷ್ಯಗಳಿಂದ ಆಗೋ ಕೆಲಸನೂ ಅಲ್ಲ. ಒಂದಿತೇವನ ಜೊತೆ ವೈದ್ಯರ ಮಗ ಒಬ್ಬನು ಬಂದ. ಅವನು ನನ್ನನ್ನು ನೋಡಿದ ತಕ್ಷಣ ಆಸೆಕೊಂಡ. ಅದು ನೆರವೇರಿಲ್ಲ ಅಂತ ಗೊತ್ತಾದ ಮೇಲೆ ಅವನ ಆಸೆಗೆ ಅಡ್ಡವಾಗಿ ನಿಂತಿರೋ ಹಾಗೆ ಅವನು ಅಂದ್ಕೊಂಡ ಬಂದಿದ್ದೇವನನ್ನು ಪೊಳೆಯೊಟೆರೆ ಆಳುಗಳತ್ತ ತೋರಿಸ್ಕೊಡೋಕ್ಕೆ ನೋಡಿದ. ನನ್ನನ್ನು ಅವನು ಕೊಂದು ಬಿಡೋಕ್ಕೆ ಟ್ರೈ ಮಾಡಿರ್ತಾನೆ. ಹಾಗಾದರೆ ಅದು ಅವನು ಮನುಷ್ಯನ ಕುಲವನ್ನೇ ಸೇರಿದವನಲ್ಲ, ಕೆಟ್ಟ ರಾಕ್ಷಸ ಕುಲವನ್ನು ಸೇರಿದವನು. ಅದು ಕೊಡುಂಬಾಳೂರು ಯುವರಾಣಿ ನಿಂತಿದ್ದಾಳೆ. ಅವಳು ಪೊನ್ನಿಯಿನ್ ಸೆಲ್ವರ್ಗೆ ತನ್ನ ಮನಸ್ಸನ್ನು ಕೊಟ್ಟುಬಿಟ್ಟಿದ್ದಾಳೆ. ಪೊನ್ನಿಯಿನ್ ಸೆಲ್ವರು ಅವಳನ್ನ ಒಪ್ಕೊಳ್ಳೋದೇ ಇದ್ದರೆ ಅವಳು ಏನು ಮಾಡ್ತಾಳೆ? ನಿಶ್ಚಯವಾಗಿ ಪೊನ್ನಿಯಿನ್ ಸೆಲ್ವರ್ಗೆ ವಿಷ ಹಾಕಿ ಸಾಯಿಸೋಕ್ಕೆ ನೋಡ್ತಾಳೆ. ಅವರ ಮನಸ್ಸನ್ನು ಬೇರೆ ಯಾರಾದರೂ ಹೆಣ್ಣು ಕವರ್ ಮಾಡಿಬಿಟ್ಟಿದ್ದು ಗೊತ್ತಿದ್ದರೆ ಅವಳನ್ನು ಕೊಳ್ಳಕ್ಕೆ ನೋಡ್ತಾಳೆ. ಒಂದು ದಿವಸನೂ ಆ ಥರ ಮಾಡಲ್ಲ ಪುಂಗುಳ್ಳಿ. ಸಾತ್ವಿಕನೇ ಉರುಕೊಂಡಿದ್ದ ವಾನತಿ ಆ ಥರ ಒಂದಿನೂ ಮಾಡೋಕ್ಕೆ ಟ್ರೈ ಮಾಡಲ್ಲ. ಇರ್ಬೋದು, ನಾನಾಗಿದ್ದರೆ ಹಾಗೆ ತಾನೇ ಮಾಡೋಕ್ಕೆ ಹಾಗೆ ತಾನೇ ಮಾಡ್ತೀನಿ. ನಿನ್ನನ್ನು ದೇವರು ಕ್ಷಮಿಸಿ ಕಾಪಾಡೋಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವರೇನು ನನ್ನನ್ನು ಕ್ಷಮಿಸೋದು? ನಾನೇ ದೇವರನ್ನು ಕ್ಷಮಿಸಬೇಕು. ನೀನು ದೈವಾಪಚಾರ ಮಾಡೋದನ್ನು ಆ ದೇವರು ಕ್ಷಮಿಸಬೇಕು. ಅಮುದ, ನೀನು ಉತ್ತಮ. ನನ್ನ ದೊಡ್ಡ ಅತ್ತೆಯ ಗುಣವನ್ನು ಕೊಂಡು ನೀನು ಹುಟ್ಟಿದೆಯಾ. ಅದೇನು ವಿಷಯ? ದಿಢೀರಂತ ಹೊಸದಾಗಿ ಏನೋ ಹೇಳ್ತಾ ಇದೆಯಲ್ಲ. ನಮ್ಮ ದೊಡ್ಡತ್ತೆ ಸತ್ತೋಗ್ಬಿಟ್ಟಿದ್ದಾಗೆ ನಮ್ಮ ಕುಟುಂಬದವರು ಹೇಳ್ತಾ ಇದ್ದಾರಲ್ವ? ಯಾರನ್ನು ಹೇಳ್ತಾ ಇದೆಯಾ? ನಿನ್ನ ತಾಯಿಗಿನ್ನೂ ಒಡ ಹುಟ್ಟಿದ್ದ ಸೋದರಿಯನ್ನು ತಾನೆ? ಹೌದು, ಅವಳು ನಿಜವಾಗ್ಲೂ ಸತ್ತೋಗಿಲ್ಲ. ನಾನು ಆಗ್ತಾನೆ ಕೇಳಿದ್ದೀನಿ. ಅವಳು ಲಂಕೆ ಐಲ್ಯಾಂಡಲ್ಲಿ ಇವತ್ತಿಗೂ ಹುಚ್ಚಿ ಥರ ಅಲಿತಾ ಇದ್ದಾಳೆ. ಕುಟುಂಬದಿಂದ ಬಂದಿದ್ದ ಸಾಪಕ್ಕೆ ಯಾರು ಕಾರಣ ಹೇಳೋಕ್ಕಾಗುತ್ತೆ? ಅವಳು ಇವತ್ತು ಹುಚ್ಚಿ ಥರ ಅಲಿಯೋದಕ್ಕೆ ಕುಟುಂಬ ಶಾಪ ಮಾತ್ರ ಕಾರಣ ಅಲ್ಲ, ಸೋಳ ಕುಲವನ್ನು ಸೇರಿದ ಒಬ್ಬರ
ನಂಬಿಕೆ ದ್ರೋಹನೇ ಅದಕ್ಕೆ ಕಾರಣ. ಏನು ಚಿಕ್ಕ ಪ್ರಾಯದಲ್ಲಿ ನಮ್ಮತ್ತೆ ಲಂಕೆಗೆ ಹತ್ರ ಇದ್ದಿದ್ದ ಒಂದು ಐಲ್ಯಾಂಡಲ್ಲಿ ವಾಸ ಮಾಡಿ ಬಂದಳು. ಅವಳನ್ನು ಸೋಳ ರಾಜಕುಮಾರ ಒಬ್ಬನ ಪ್ರೀತಿ ಮಾಡೋ ಥರ ಪಾಸಾಂಗ ಮಾಡಿದ್ದಾನೆ. ಅವಳು ನಂಬಿಬಿಟ್ಲು. ಆಮೇಲೆ ಆ ರಾಜಕುಮಾರ ಯುವರಾಜ ಪಟ್ಟ ಕಟ್ಕೊಂಡು ಅವಳನ್ನ ನೆರಗರಿಸಿಬಿಟ್ಟ. ಇದೆಲ್ಲ ನಿನಗೆ ಹೆಂಗೆ ಗೊತ್ತಾಯಿತು ಪುಂಗುಳ್ಳಿ? ನನ್ನ ಮೂಗಿಯ ಅತ್ತೆಯನ್ನು ಮಿಂಚೆ ಭಾಷೆ ಮೂಲಕ ನಾನು ತಿಳ್ಕೊಂಡೆ. ಇನ್ನೊಂದು ಹೇಳ್ತೀನಿ ಕೇಳು. ಕೆಲವು ದಿನಕ್ಕೆ ಮುಂಚೆ ಪಾಂಡ್ಯ ದೇಶದವರು ಕೆಲವರು ಇಲ್ಲಿ ಬಂದಿದ್ರು. ನಮ್ಮ ಅತ್ತೆಯನ್ನು ವಂಚನೆ ಮಾಡಿದ್ದವರು ರಾಜಕುಲವನ್ನು ಸೇಡಿಗೆ ತೀರಿಸ್ಕೊಳ್ಳೋಕ್ಕೆ ನನ್ನ ಹೆಲ್ಪನ್ನು ಕೇಳಿದರು. ಆವಾಗ ತಾನೇ ನಮ್ಮ ಅತ್ತೆನ ಕಥೆಯನ್ನು ಗೊತ್ತಿದ್ದ ನನಗೆ ರಕ್ತ ಕುದೀತಾ ಇತ್ತು. ಅವ್ರಗಳ ಜೊತೆ ಸೇರುವುದಂತಲೇ ತೀರ್ಮಾನ ಮಾಡಿಬಿಟ್ಟೆ. ಅಂಥ ಸಮಯದಲ್ಲಿ ನಮ್ಮ ದೊಡ್ಡತ್ತೆಯ ಮನಸ್ಸನ್ನು ನಾನು ತಿಳ್ಕೊಂಡೆ. ಅವಳು ತನಗೆ ದ್ರೋಹ ಬಗ್ದವ್ರನ್ನ ಕ್ಷಮಿಸಿದ್ದಲ್ಲದೆ ಅವನಿಗೆ ಇನ್ನೊಂದು ಹೆಂಡತಿ ಮೂಲ ಹುಟ್ಟಿದ ಮಗನನ್ನು ಎಷ್ಟೋ ಸತಿ ಕಾಪಾಡಿದಾಳೆ ಅಂತ ತಿಳ್ಕೊಂಡೆ. ಆಮೇಲೆ ಆ ಪಾಂಡ್ಯ ದೇಶದವರೇ ಜೊತೆ ಸೇರುವ ಯೋಚನೆಯನ್ನು ಬಿಟ್ಬಿಟ್ಟೆ. ನೀನು ಹೇಳುವ ಹಾಗೆ ನನ್ನ ಅತ್ತೆಗೆ ಪ್ರೀತಿ ಸಾತ್ವಿಕವಾದ ಪ್ರೀತಿನೇ. ಆದರೆ ನಾನು ನನ್ನ ಅತ್ತೆ ಹಾಗೆ ಇರೋದಿಲ್ಲ. ಮತ್ತೆ ಇನ್ನೇನು ಮಾಡ್ತೀಯ? ನನ್ನನ್ನು ಯಾವ ರಾಜಕುಮಾರನಾದರೂ ವಂಚನೆ ಮಾಡಿ ಮೋಸ ಮಾಡಿದರೆ ಸೇಡಿಗೆ ಸೇರಿ ತೀರಿಸ್ಕೊಳ್ತೀನಿ, ಅವನ್ನ ಕೊಲ್ತೀನಿ, ಅವನ ಮನಸ್ಸನ್ನು ನನ್ನಿಂದ ಅವಳನ್ನು ಕೊಲ್ತೀನಿ. ಆಮೇಲೆ ನಾನು ಚೂರಿಯನ್ನು ಹಾಕ್ಕೊಂಡು ಸತ್ತೋಗ್ತೀನಿ. ದೇವರೇ, ಇದು ಎಂಥ ಭಯಂಕರವಾದ ಮಾತಾಡ್ತೀಯ ಅಮುದ. 2 ವರ್ಷಗಳಿಂದ ನನ್ನ ಮನಸ್ಸಿನಲ್ಲಿ ಇದ್ದಿದ್ದ ಅಹಂಕಾರವನ್ನು ನೀನು ತಿಳ್ಕೊಳ್ಳಲ್ಲ. ಆದ್ದರಿಂದ ಈ ಥರ ಸಾತ್ವಿಕೋಪದೇಶ ಮಾಡ್ತಾ ಇದೆಯಾ? ನಮ್ಮ ಅತ್ತೆಗೆ ಇಲ್ಲದೆ ಇರುವ ಕೋಪ ನಿನಗೆ ಯಾಕೆ ಬಂದಿದ್ದೆ? ಅದು ನಮ್ಮ ಅತ್ತೆಯ ಸಮಾಚಾರ, ಇದು ನನ್ನ ಸಮಾಚಾರ. ನಿನ್ನ ಸಮಾಚಾರನ ನಿಜವಾನೇ ಪುಂಗುಳ್ಳಿ? ನಿಧಾನಿಸಿ ಹೇಳು. ಹೌದು ಅಮ್ಮುದ, ನನ್ನ ಮೈನಲ್ಲಿರುವ ಸ್ವಲ್ಪ ರಕ್ತವನ್ನು ಆ ವಾನತಿ ಮೈಲಿಂದ ಸ್ವಲ್ಪ ರಕ್ತವನ್ನು ತೆಗೆದು ಒಪ್ಪಿಸಿ ನೋಡಿದರೆ ಏನಾದರೂ ವ್ಯತ್ಯಾಸ ಗೊತ್ತಾಗುತ್ತಾ? ಒಂದು ವ್ಯತ್ಯಾಸನೇ ಇರಲ್ಲ. ಅವಳು ಯಾವ ವಿಧದಿಂದನೋ ನನಗಿಂತ ಹೆಚ್ಚಾದವಳ ಅಂದದಲ್ಲೋ ಅಥವಾ ಬುದ್ಧಿನಲ್ಲೋ ಅಥವಾ ನಾನು ಯಾವುದರಲ್ಲೂ ನಿನಗಿಂತ ಅವಳು ಹೆಚ್ಚಾದವಳಲ್ಲ. ನೀನು ಅಲೆಗಡಲಲ್ಲಿ ಬೆಳೆದವಳು, ಅವಳು ಅರಮನೆಯಲ್ಲಿ ಬೆಳೆದವಳು. ನೀನು ಕಾಡು ಮಿರುಗಳನ್ನೇ ಕೈಯಿಂದ ಹೊಡೆದು ಸಾಯಿಸ್ತೀಯ. ತುಂಬ ಜೋರಾಗಿದ್ದ ಬಿರುಗಾಳಿಯಲ್ಲಿ ಕಡಲಲ್ಲಿ ಓಡ ಬಿಟ್ಕೊಂಡು ಹೋಗ್ತೀಯ. ಕಡಲಿನಲ್ಲಿ ಕೈ ಸೋತು ತತ್ತರಿಸೋರನ್ನ ಕಾಪಾಡ್ತೀಯ. ವಾನತಿಯನ್ನು ಕಡಲ ಅಲೆಯನ್ನು ನೋಡಿ ಹೆದರ್ತಾಳೆ. ಮನೆಯಲ್ಲಿ ಬೆಕ್ಕನ್ನು ನೋಡಿ ಭೀತಿಕೊಂಡು ಕೂಗ್ತಾಳೆ. ಏನಾದರೂ ಕೆಟ್ಟ ಸುದ್ದಿ ಕೇಳಿದರೆ ಮೂರ್ಛೆಯಾಗಿ ಬಿದ್ದುಬಿಡ್ತಾಳೆ. ಆಗಿರುವಾಗ ಇಳೆ ಪ್ರಾಟಿ ನನ್ನನ್ನು ತುಚ್ಛವಾಗಿ ಅಂದ್ಕೊಳ್ಳೋಕ್ಕೆ ಕಾರಣ ಏನು? ವಾನತಿಯನ್ನು ತುಂಬ ಹೆಚ್ಚಾಗಿ ಇಟ್ಕೊಳ್ಳೋದಕ್ಕೆ ಕಾರಣ ಏನು? ಪುಂಗುಳಿ, ಎಳೆ ಪ್ರಾಟಿನ ಮೀದೆ ತುಂಬ ವೀಣಾಗೆ ಅಬೋಧ ಹೇಳ್ತಾ ಇದೆಯಾ? ಅವರಿಗೆ ವಾನತಿ ತುಂಬ ದಿನದಿಂದ ಗೆಳತಿ. ನಿನ್ನನ್ನು ಇವಾಗ ತಾನೇ ಎಳೆ ಪ್ರಾಟಿಗೆ ಗೊತ್ತು. ಯುವರಾಜರಿಗೆ ಕಡಲಿಂದ ಕಾಪಾಡಿ ಇಲ್ಲಿ ಕೊಂಡು ಬಂದು ಸೇರಿಸಿದಕ್ಕೋಸ್ಕರ ನಿನ್ಗೆ ಅವರು ಎಷ್ಟೋ ಥ್ಯಾಂಕ್ಸನ್ನು ಹೇಳಿಲ್ವಾ? ಆ ಅರಮನೆ ಸೀಮಾಟಿಗಳು ಥ್ಯಾಂಕ್ಸ್ ಇಲ್ಲಿ ಯಾರಿಗೆ ಬೇಕು ಅವಳೇ ಇಟ್ಕೊಳ್ಳಿಲಿ. ಅಮುದ, ಯುವರಾಜರನ್ನು ಹಡಗಿನಲ್ಲಿ ಎತ್ತಿಸ್ಕೊಂಡು ತಿರ್ಗಾ ಬುದ್ಧವಿಗಾರಕ್ಕೆ ಹೋಗಬೇಕಾದ್ರೆ ನೀನು ಮಾತ್ರ ಹಡಗನ್ನು ಬಿಟ್ಕೊಂಡು ಹೋಗು. ನಾನು ಬಂದರೆ ಒಂದು ವೇಳೆ ಬೇಕು ಅಂತ ಹೇಳಿ ಹಡಗನ್ನು ಕೌಚಿಬಿಡ್ತೀನಿ. ಒಂದು ದಿವಸ ನೀನು ಆಗ ಮಾಡಲ್ಲ ಹೇಳಿ. ಯುವರಾಜ ಏನು ತಪ್ಪು ಮಾಡಿದ್ರು ಅವರು ಹತ್ತಿದ್ದ ಹಡಗನ್ನು ನೀನು ಕೌಚಕ್ಕೆ? ಅಮುದ, ನನಗೆ ಹುಚ್ಚಿಡಿದಿದೆ. ನನ್ನ ಸ್ವಾಧೀನದಲ್ಲಿಲ್ಲ. ನಮ್ಮ ಅತ್ತೆಗೆ ಇವರು ತಂದೆ ಮಾಡಿದ್ದ ದ್ರೋಹವನ್ನು ನೆನೆಸ್ಕೊಂಡು ಪಡಗನ್ನು ಕೌಚಿಬಿಡ್ತೀನಿ. ನೀನೇ ಹಡಗನ್ನು ಬಿಟ್ಕೊಂಡು ಹೋಗು. ಹಾಗೇ ಆಗಲಿ. ನಾನೇ ಯುವರಾಜರನ್ನು ಕಂಡು ಹೋಗಿ ಬಿಟ್ಟು ಬರ್ತೀನಿ. ನೀನೇನು ಮಾಡ್ತೀಯ? ನಾನು ವಾನತಿ ಹಿಂದೆ ಹೋಗಿ ಅವಳ ತಲೆಯಲ್ಲಿ ಒಂದು ಕಲ್ಲನ್ನು ಎತ್ತಿ ಹಾಕ್ತೀನಿ. ಈ ಥರ ಹೇಳ್ಕೊಂಡೆ ಪೂಂಗುಳ್ಳಿ ಬಗ್ಗಿ ಕಾಲ್ವಾಯಿನ ಕೆರೆಯಲ್ಲಿ ಗಿದ್ದಿದ್ದ ಒಂದು ಕೂಳಾಂಗಲನ್ನು ಎತ್ತಿದಳು. ಅದೇ ಸಮಯ ಕಾಲ್ವಾಯಿನ ಕೆರೆಯಲ್ಲಿ ಇದ್ದಿದ್ದ ಒತ್ತಾದ ತೆಂಗಿನ ತೋಪಿಂದ ಗಂಭೀರವಾದ ರಾಜಋಷಭ ಒಂದು ಹೊರಗಡೆ ಬಂತು. ಅದನ್ನು ನೋಡಿದ ಪೂಂಗುಳ್ಳಿ ತನ್ನ ಕೋಪವನ್ನು ಆ ಋಷಭದ ಮೇಲೆ ತೋರ್ಸೋಕ್ಕೆ ಅಂದ್ಕೊಂಡು ಕೂಳಾಂಗಲನ್ನು ಅದನ್ನ ಮೇಲೆ ಎಸೆದಳು. ಆ ಕಲ್ಲು ಋಷಭರಾಜನ ತಲೆ ಮೇಲೆ ಬಿತ್ತು. ಕಾಳೆ ಒಂದು ಸತಿ ಮೈಯನ್ನು ಹಂಗೆ ಕೊಂಡಿತ್ತು. ಕಲ್ಲು ಬಂದಿದ್ದ ದೆಸೆಯನ್ನು ನೋಡಿತು. ಅಯ್ಯೋ ಪುಂಗುಳ್ಳಿ, ಇದೇನು ಕೆಲಸ? ಎತ್ತಿನ ಮೇಲೆ ಯಾಕೆ ಕಲ್ಲನ್ನು ಹಾಕ್ಬೋದಾ ಅಂತ ಅಮುದ ಕೇಳಿದ. ಹಾಕಿದರೆ ಏನು? ಬಾಯಿಲ್ದೇ ಇರೋ ಜೀವ ಆಯ್ತಲ್ಲ, ಅದನ್ನು ತನಗೆ ಸೇಫ್ಟಿ ಮಾಡ್ಕೊಳ್ಳೋಕ್ಕೂ ಗೊತ್ತಿಲ್ವಲ್ಲ. ನನ್ನ ಕುಲದಲ್ಲಿ ಬಾಯಿಲ್ದೇ ಇರುವ ಮೂಗಿ ಒಬ್ಬಳು ಇದ್ದಳು. ಅವಳ ಮನಸ್ಸನ್ನು ಹುಣ್ಣು ಮಾಡಿದವ್ರನ್ನ ಏನು ಮಾಡೋದು? ಅವಳು ತನ್ನನ್ನು ತಾನೇ ಸೇಫ್ಟಿ ಮಾಡ್ಕೊಳ್ಳೋಕ್ಕೆ ಗೊತ್ತಾಗದೆ ಹೋಗಿದ್ದರಿಂದ ತಾನೇ ಅವಳನ್ನ ಒಂದು ರಾಜಕುಮಾರ ವಂಚಿಸಿ ಅವಳು ಬಾಳನ್ನು ಹಾಳು ಮಾಡಿದ್ದಾನೆ. ನಿನ್ನ ಅತ್ತೆಗೆ ಯಾರೋ ಬಗೆದ ದ್ರೋಗಕ್ಕೆ ಈ ಎದ್ದು ಏನು ಮಾಡುತ್ತೆ? ಈ ಎದ್ದು ಏನೋ ಆ ಥರ ನಿರಾಧಾರವಾದ ಪ್ರಾಣಿ ಅಲ್ಲ. ಇದಕ್ಕೆ ದೊಡ್ಡ ಕೊಂಬುಗಳಿದೆ. ತನ್ನನ್ನು ಯಾರಾದರೂ ಎದುರಿಸ್ಕೊಂಬಂದರೆ
ಅವ್ರನ್ನ ಗುದ್ದಿ ತಳ್ಳತ್ತೆ. ಕಿವಿ ಕೇಳದೆ ಮಾತು ಆಡದೆ ಲೋಕನೇ ಗೊತ್ತಿಲ್ಲದೆ ಇರೋ ಬಡ ಹೆಣ್ಣಿನಿಂದ ಏನು ಮಾಡೋಕ್ಕಾಗತ್ತೆ? ನನ್ನ ಹತ್ರ ಆ ಥರ ಒಂದು ರಾಜಕುಮಾರ ನಡ್ಕೊಂಡ್ರೆ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಆದರೆ ಎತ್ತಿನ ಮೇಲೆ ಕಲ್ಲನ್ನು ಎತ್ತಾಕ್ತೀಯ, ಅದನ್ನು ಕಾಲ್ವಾಯಿನಲ್ಲಿ ಹಡಗಿನಲ್ಲಿ ಇದ್ಕೊಂಡು ಆ ಎದ್ದು ನಿನ್ನ ಹತ್ರ ಬಂದು ನೀನನ್ನು ಅಕ್ಕ ಆಗಲ್ವಲ್ಲ. ನನ್ನನ್ನು ಗುದ್ದಕ್ಕಾಗದ ಇದ್ದರೆ ಬೇರೆ ಯಾರನ್ನಾದರೂ ಆ ಎದ್ದು ಗುದ್ದಿ ತಳ್ಳಲಿ. ನಿನಗೆ ಯಾರ ಮೇಲೋ ಇರೋ ಕೋಪವನ್ನು ಇದು ಎತ್ತಿನ ಮೇಲೆ ತೋರಿಸಿದ್ದು ಆಗಿ ಇತ್ತಲ್ಲ. ಇವ್ರುಗಳ ಸಂಭಾಷಣೆಯನ್ನು ಏನೋ ಆ ಋಷಭದಿಂದ ಗುರ್ತು ಆಗಲಿಲ್ಲ. ಆದರೆ ಪೂಂಗುಳ್ಳಿ ಹೇಳಿದ ಹಾಗೇ ಹತ್ತತ್ರ ಅದು ಮಾಡಿಬಿಡ್ತು. ಕಾಲ್ವಾಯಲ್ಲಿ ಇಳಿದು ಹಡಗಿನಿಂದ ಪೂಂಗುಳ್ಳಿ ಮೇಲೆ ಅದು ತನ್ನ ಕೋಪವನ್ನು ತೋರ್ಸೋಕ್ಕಾಗಲಿಲ್ಲ. ತಿರುಗಿ ಜಂಪ್ ಮಾಡಿಕೊಂಡು ಹೋಯಿತು. ಆ ಸಮಯ ವಾನತಿ ತೆಂಗಿನ ಮರದ ತೋಪಿನಿಂದ ಹಿಂದೆ ಇರುವ ಪಲ್ಲಕ್ಕನ್ನು ನೋಡಿ ಒಬ್ಬಳೇ ಹೋಗ್ತಾ ಇದ್ಲು. ಅವಳ ಮನಸ್ಸು ಕುತೂಹಲದಿಂದ ಸಂತೋಷವಾಗಿತ್ತು. ಎದುರಲ್ಲಿ ಬಂದಿದ್ದ ಋಷಭರಾಸನನ್ನು ನೋಡಿದ ತಕ್ಷಣ ಮೊದಲು ಅವಳಿಗೆ ಕುತೂಹಲ ಜಾಸ್ತಿ ಆಯಿತು. ಆದರೆ ಋಷಭರಾಸ ರಾಜ ತಲೆಯನ್ನು ಬಗ್ಗಿಸ್ಕೊಂಡು ಕೊಂಬನ್ನು ಹಾಕ್ಕೊಂಡು ಬಾಲನ್ನು ಎತ್ಕೊಂಡು ತನ್ನನ್ನು ನೋಡಿ ಬರೋ ನೋಡಿದ್ದನ್ನು ಹೆದರ್ಕೊಂಡೋದ್ಲು. ಕಾಲ್ವಾಯಿ ಕರೆಯನ್ನು ನೋಡಿ ಓಡಿ ಬರುವುದಕ್ಕಿಂತ ಬೇರೆ ದಾರಿ ಇಲ್ಲ. ನಂದಿ ಮಂಟಪದ ತುಂಬ ಸಮೀಪದಲ್ಲಿ ಕಾಲ್ವಾಯಿ ಕರೆಗೆ ಅವಳಿಗೆ ಬಂದುಬಿಟ್ಲು. ಆಮೇಲೆ ಮೇಲೆ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ಕೆರೆಯಿಂದ ಕಾಲ್ವಾಯಿ ಒಂದೇ ಕೆಳಗಡೆ ಹಳ್ಳವಾಗಿತ್ತು. ಕರೆಯ ಓರದಿಂದ ನಂದಿ ಮಂಟಪಕ್ಕೆ ಬರುವಣ ಅಂತ ತಿರುಗಿದಳು. ಅದೇ ಸಮಯ ಋಷಭ ಅವಳಿಗೆ ತುಂಬ ಸಮೀಪದಲ್ಲಿ ಬಂದುಬಿಟ್ಟಿತ್ತು. ಹಿಂದೆಯಿಂದ ಜರುಗಿ ಕಾಲ್ವಾಯಲ್ಲಿ ಬೀಳೋ ತನಕ ಬಿಟ್ಟರೆ ಬೇರೆ ಮಾರ್ಗ ಏನೂ ಇಲ್ಲ. ಆವಾಗ ತಾನೇ ಅಯ್ಯೋ ಅಯ್ಯೋ ಅಕ್ಕ ಅಕ್ಕ ಅಂತ ಹೇಳಿ ಅವಳು ಕೂಗಿದ್ಲು. ವಾನತಿನ ಅಪಯ ಧ್ವನಿ ಪೊನ್ನಿಯಿನ್ ಸೆಲ್ವನ್ ಕುಂತವ ಇಬ್ಬರು ಕಿವಿನಲ್ಲಿ ಬಂದು ಬಿತ್ತು. ವಾನತಿ ಅಭಯ ಧ್ವನಿ ಬಂದಿದ್ದ ಜಾಗದಲ್ಲಿ ಪೊನ್ನಿಯಿನ್ ಸೆಲ್ವನ್ ಕುಂದವೆಯನ್ನು ಶಾಕಾಗಿ ನೋಡಿದರು. ಅವರುಗಳು ಇದ್ದಿದ್ದ ನಂದಿ ಮಂಟಪಕ್ಕೆ ಸ್ವಲ್ಪ ದೂರದಲ್ಲಿ ಕಾಲ್ವಾಯಿನಲ್ಲಿ ಉದ್ದವಾಗಿ ಇದ್ದಿದ್ದ ಕೆರೆಯಲ್ಲಿ ವಾನತಿ ತೋರಿಸ್ಕೊಂಡ್ಳು. ಕಾಲ್ವಾಯಿನ ಆ ಕಡೆ ಅವಳು ಬೆನ್ನು ಕಾಣಿಸ್ಕೊಂಡಿತ್ತು. ಅವಳು ತನಗೆದ್ರೆ ಏನೋ ಒಂದು ಭಯಂಕರವಾದ ಇದನ್ನು ನೋಡಿ ಹೆದರೋದಾಗ ಗೊತ್ತಾಯಿತು. ಹಾಗೆ ಕಾಣಿಸ್ಕೊಂಡ್ಳು. ಅವಳನ್ನ ಆ ಥರ ಭಯಂಕರ ಮಾಡಿದ್ದು ಏನು ಅಂತ ಮರುಕ್ಷಣವೇ ಗೊತ್ತಾಗ್ಬಿಡ್ತು. ಅಮ್ಮ ಅಂತ ಹೇಳಿಬಿಟ್ಟು ಒಂದು ಗಂಭೀರವಾದ ಧ್ವನಿ ಕೊಟ್ಕೊಂಡು ಅವಳಿಗೆ ಎದುರೇ ಋಷಭರಾಜ ತೋರಿಸ್ಕೊಂಡ. ಇನ್ನೂ ಒಂದು ಹೆಜ್ಜೆ ವಾನತಿ ಹಿಂದೆ ಇಟ್ಟಿದ್ರೆ ಅವಳು ಕಾಲ್ವಾಯಿನಲ್ಲಿ ಬೀಳಬೇಕಾಗಿತ್ತೆ. ಹಿಂದೆ ಜರುಗೋದಕ್ಕಿಂತ ಅವಳಿಗೆ ಬೇರೆ ದಾರಿನೂ ಇಲ್ಲ. ಇದನ್ನೆಲ್ಲ ಅರುಳ್ಮೊಳಿವರ್ಮ ನೋಡಿದ ತಕ್ಷಣವೇ ತಿಳ್ಕೊಂಡ. ತಕ್ಷಣ ನಂದಿಮಂಟಪ ಮೆಟ್ಲಿಂದ ಕಾಲ್ವಾಯಲ್ಲಿ ದುಃಖಿ ಮಿಂಚಿನ ಹಾಗೆ ಹಾರಿ ಓಡಿದ. ವಾನತಿ ಕಾಲ್ವಾಯಿನ ಕೆರೆಯಿಂದ ಬೀಳೋದಕ್ಕೂ ಅರುಳ್ಮೊಳಿವರ್ಮ ಕೆಳಗೆ ಹೋಗಿ ಸೇರೋದಕ್ಕೂ ಸರಿಯಾಗಿತ್ತು. ಕಾಲ್ವಾಯಲ್ಲಿ ನೀರಿನಲ್ಲಿ ವಾನತಿ ತಲೆ ಕೆಳಗಡೆ ಬಿಳಿದು ಬಿಡದೆ 2 ಕೈಗಳಿಂದನೂ ಅವಳನ್ನ ಒತ್ತಿಸ್ಕೊಂಡ. ವಾನತಿಗೆ ಬರೋದಕ್ಕಿದ್ದ ಅಪಾಯವನ್ನು ಅರಿತು ಒಂದು ಕ್ಷಣ ಕುಂದವೆಯನ್ನು ಮನಸ್ಸು ತತ್ತರಿಸಿತ್ತು. ಮಾರನೇ ಕ್ಷಣ ಅರುಳ್ಮೊಳಿವರ್ಮ ಅವಳನ್ನ ಎತ್ಕೊಂಡಿದ್ದನ್ನು ನೋಡಿ ಸಂತೋಷ ಸಾಗರದಲ್ಲಿ ಮುಳುಗಿದಳು. ವೇಲು ವಾಳು ವೀಸಿ ವಜ್ರಾಯುಧ ಹಾಗೆ ಗಟ್ಟಿಯಾಗಿದ್ದ ಕೈಯಿಂದ ಸೋತೋಗಿದ್ದ ಬಳ್ಳಿ ಹಾಗೆ ಬಿದ್ದಿದ್ದ ವಾನತಿಯನ್ನು ಎತ್ಕೊಂಡು ಅರುಳ್ಮೊಳಿವರ್ಮ ಕುಂದವೆ ಹತ್ರ ಬಂದ. ಅಕ್ಕ, ಇದೋ ನಿನ್ನ ಗೆಳತಿಯನ್ನು ಇಸ್ಕೊ. ಗೊಡುಂಬಾಳೂರು ಬೀಳವೇಲಿ ಕೊಳದಲ್ಲಿ ಈ ಹೆಣ್ಣು ಹೇಗೆ ತಾನೇ ಹುಟ್ಟಿದ್ಲೋ ಗೊತ್ತಿಲ್ಲ ಅಂದ. ತಮ್ಮ, ಇದೇನು ಕೆಲಸ ಮಾಡಿಬಿಟ್ಟೆ. ಮದುವೆ ಆಗದೆ ಇರುವ ಒಂದು ಕನ್ಯಾ ಹುಡುಗಿಯನ್ನು ನೀನು ಹೇಗೆ ಕೈಯಿಂದ ಮುಟ್ಬೋದು ಅಂತ ಹೇಳಿದಳು ಕುಂದವೆ. ದೇವರೇ, ಇದೊಂದು ತಪ್ಪ. ಮತ್ತು ಇವಳು ತಣ್ಣೀರಲ್ಲಿ ತಲೆ ಕೆಳಗೆ ಬಿದ್ದು ಮುಳುಗಿರಬೇಕಾ ಅಂತೀಯ? ಒಳ್ಳೆಯದಾಯಿತು, ನಾನು ಇವಳನ್ನು ತಾಳಿಕೊಂಡು ಹಿಡ್ಕೊಂಡಿದ್ದು ಇವಳಿಗೆ ಗೊತ್ತಿಲ್ಲ. ಬೀಳುವಾಗಲೇ ಮೂರ್ಛೆ ಆಗಿಬಿಟ್ಲು. ಹಿಡ್ಕೊ ಅಂತ ಹೇಳಿ ಅರುಳ್ಮೊಳಿವರ್ಮ. ವಾನತಿ ಗಲಗಲ ಅಂತ ನಗೆದುಕೊಂಡೇ ಅವನ ಕೈಗಳಿಂದ ತನ್ನನ್ನು ಬಿಡಿಸಿಕೊಂಡು ತರೆಯಲ್ಲಿ ನೆಲದಲ್ಲಿ ದೂಕಿದ್ಲು. ಅಡಿ ಕಳ್ಳಿ, ನೀನು ಒಳ್ಳೆ ನೆನಪಿಂದಾನೇ ಇದೆಯಾ ಅಂತ ಹೇಳಿದ್ಲು ಕುಂದವೆ. ಕಣ್ಣನ್ನು ಮುಚ್ಚಿಕೊಂಡು ಮೂರ್ಛೆ ಆಗಿದ್ದ ಹಾಗೆ ಯಾಕೆ ಪ್ರಸಂಗ ಮಾಡಿದ್ಲು ಅಂತ ಕೇಳೋಕ್ಕ ಅಂತ ಅಂದನು ಪೊನ್ನಿಯಿನ್ ಸೆಲ್ವನ್. ನಾನೇನು ಪ್ರಸಂಗ ಮಾಡಿಲ್ಲ ಅಕ್ಕ. ಇವರು ನನ್ನನ್ನು ಮುಟ್ಟಿದ ತಕ್ಷಣ ನನಗೆ ಒಂಥರ ಆಗೋಯ್ತು. ನಾಚಿಕೆ ತಡೀಕಾಗದೆ ಕಣ್ಣನ್ನು ಮುಚ್ಚಿಕೊಂಡೆ. ಅದು ನನಗೇಗ ಗೊತ್ತಾಗುತ್ತೆ? ಮೂರ್ಛೆಯಾಗಿ ಬೀಳೋದು ನೀನು ಗೆಳತಿಗೆ ಅಭ್ಯಾಸ ಆಯ್ತಲ್ಲ ಅಂತ ಅಂದ್ಕೊಂಡೆ. ಇನ್ಮೇಲೆ ನಾನು ಮೂರ್ಛೆನೂ ಆಗಿ ಬೀಳೋದು ಇಲ್ಲ. ಹಾಗೆ ಬಿದ್ದರೂ ಇವರು ಇರೋ ಜಾಗದಲ್ಲಿ ಬೀಳಲ್ಲ ಅಕ್ಕ. ಇವತ್ತು ಇವರಿಗೆ ನಾನು ಮಾಡಿದ ಹೆಲ್ಪನ್ನು ಮಾತ್ರ ಯಾವತ್ತೂ ಇವರು ಮರೆಯದೇ ಇರಬೇಕು ಅಂತ ಅಂದಳು ವಾನತಿ. ಏನು ಇವಳು ನನಗೆ ಹೆಲ್ಪ್ ಮಾಡಿದಿರಾ? ಚೆನ್ನಾಗಿದೆ ಅಂತ ಹೇಳಿದ ಅರುಳ್ಮೊಳಿವರ್ಮ. ಕುಂದವೆಯನ್ನು ಸ್ವಲ್ಪ ಆಶ್ಚರ್ಯಪಟ್ಟು ವಾನತಿಯನ್ನು ನೋಡಿ, ಏನೇ ಹೇಳ್ತಾ ಇದೆಯಾ? ನನ್ನ ತಮ್ಮ ನಿನಗೆ ಮಾಡಿದ್ದ ಹೆಲ್ಪನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ಹೇಳ್ತೀಯಾ ಅಂತಂದ್ಲು. ಇಲ್ಲವೇ ಇಲ್ಲ ಅಕ್ಕ, ನಾನು ತಾನೇ ನಿಮ್ಮ ತಮ್ಮನಿಗೆ ದೊಡ್ಡ ಹೆಲ್ಪ್ ಮಾಡಿದ್ದೀನಿ. ಇವರು ಅದಕ್ಕೆ ಅಂತ ಹೇಳಿ ನನ್ನ ಹತ್ರ ಯಾವತ್ತೂ ಥ್ಯಾಂಕ್ಸ್ ಹೇಳಿಯೇ ತಿರಬೇಕು.
ನಾನು ಇವಳನ್ನ ಕಾಲ್ವಾಯಲ್ಲಿ ಬೆಳೆದೆ ಕಾಪಾಡಿದ್ದಕ್ಕೋಸ್ಕರ ಇವಳಿಗೆ ಯಾಕೆ ನಾನು ಥ್ಯಾಂಕ್ಸ್ ಹೇಳಬೇಕು? ನೀನು ಗೆಳತಿಗೆ ಏನಾದರೂ ಚಿತ್ತಭ್ರಮೆನ ಅಂತ ಕೇಳೋಕ್ಕ ಅಂತ ಪುಣ್ಯನ್ ಸೆಲ್ವ. ನನಗೆ ಚಿತ್ತ ಸರಿಯಾಗೇ ಇದೆ, ಇವ್ರಿಗೆ ತಾನೇ ಮನಸ್ಸು ಗೊಂದಲ ಆಗಿದೆ, ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಇವರು ಚಿಕ್ಕ ವಯಸ್ಸಲ್ಲಿ ಒಂದು ಸಮಯ ಕಾವೇರಿಯಲ್ಲಿ ಬಿದ್ದಲು ಅಂತನೂ ಇವರನ್ನು ಒಂದು ಹೆಣ್ಣು ಎತ್ತಿ ಇವ್ರನ್ನ ಕಾಪಾಡಿದ್ದ ಅಂತನೂ ಹೇಳಿದ್ದೀರ. ತಿರ್ಗಾನು ಇವರು ಕಡಲಲ್ಲಿ ಬಿದ್ದು ತತ್ತರಿಸಿದ್ರು. ಅಲ್ಲಿನೂ ಒಂದು ಓಡಗಾರ ಹೆಣ್ಣು ಬಂದು ಇವ್ರನ್ನ ಕಾಪಾಡಿದರು. ಈ ಥರ ಹೆಣ್ಮಕ್ಕಳಿಂದನೇ ಕಾಪಾಡೋದೇ ಒಂದೇನೆ ಇವ್ರಿಗೆ ಅಭ್ಯಾಸ ಆಗೋಯಿತು. ಆ ಅಪಕೀರ್ತಿ ಮರೆಯೋಕ್ಕೆ ನಾನು ಇವ್ರಿಗೆ ಹೆಲ್ಪ್ ಮಾಡಿದ್ದೀನಿ. ಕಾಲ್ವಾಯಲ್ಲಿ ಬೀಳಕ್ಕೆ ಹೋಗಿದ್ದ ಒಂದು ಹೆಣ್ಣನ್ನು ಇವರು ತಡಿಸಿ ಕಾಪಾಡಿದರು ಅನ್ನೋ ಹೆಸರನ್ನೇ ಇವ್ರಿಗೆ ಕೊಟ್ಟೆ ಅಲ್ವಾ. ಅದಕ್ಕಾಗಿ ಇವ್ರು ನನ್ನ ಹತ್ರ ಕೃತಜ್ಞತೆಯಿಂದ ಇರಬೇಕು. ಈ ಥರ ಹೇಳ್ಬಿಟ್ಟು ವಾನತಿ ನಗಿದ್ಲು. ಅದನ್ನು ಕೇಳಿದ ಕುಂದೋಯಿನ ನಗಿದ್ಲು. ಪೊನ್ನಿಯಿನ್ ಸೆಲ್ವನು ನಗೆಯನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡಿ ಆಗದೆ ಗುಬೀರಂತ ಬಾಯ್ಬಿಟ್ಟು ನಗ್ದ. ಅವ್ರುಗಳು 3 ಜನನೂ ಸೇರಿ ನಗ್ದಿದ್ದ ಧ್ವನಿ ಆ ನಂದಿ ಮಂಟಪವನ್ನು ದಾಟಿ ಆಕಾಶ ಕೊನೆ ತನಕ ಹೋಗಿ ಪ್ರತಿಧ್ವನಿ ಮಾಡಿತು. ಹಡಗಿನಲ್ಲಿದ್ದವರು ಕಿವಿನಲ್ಲೂ ಆ ನಗೆನ ಧ್ವನಿ ಕೇಳಿತು. ಅಮುದ, ಆ 3 ಹುಚ್ಚುಗಳನ್ನು ನಗೋದನ್ನು ಕೇಳಿದ್ಯಾ ಅಂತ ಹೇಳಿಬಿಟ್ಟು ಪೂಂಗೊಳ್ಳಿನ ನಗಿದ್ರು. ಅಮುದಾನು ಅವಳ ಜೊತೆ ಸೇರಿ ನಗ್ದ. ತೆಂಗಿನ ಮರದ ತೋಪಲ್ಲಿ ವಾಸ ಮಾಡಿದ್ದ ಪಕ್ಷಿಗಳು ಕಿಳಿಗಳು ಕಿಕ್ಕಳು ಅಂತ ಹೇಳಿ ನಗೆ ಮಾಡಿತ್ತು. ಇಷ್ಟೊತ್ತೂ ಕಾಲ್ವಾಯಿನ ಕೆರೆ ಮೇಲೆ ಗಂಭೀರವಾಗಿ ನಿಂತಿದ್ದ ಆ ಋಷಭರಾಜನು ಒಂದು ಹೂಂಗಾರ ಮಾಡಿಬಿಟ್ಟು ನಗ್ದುಬಿಟ್ಟು ಹೋಯಿತು. ಕಡಲ ಅಲೆಗಳು ಗಂಭೀರವಾಗಿ ನಗ್ದಿತ್ತು. ಕಡಲಿನಿಂದ ಬಂದ ತಣ್ಣನೇ ಇರುವ ಗಾಳಿನೂ ಮೃದುವಾದ ಧ್ವನಿಯಲ್ಲಿ ನಗದು ಸಂತೋಷ ಪಟ್ಟಿತ್ತು. ಇಷ್ಟರಲ್ಲಿ ಪೊನ್ನಿಯಿನ್ ಸೆಲ್ವನ್ 3ನೇ ಭಾಗ ಮುಗೀತು. ಮುಂದೆ 4ನೇ ಭಾಗ ಮೊದಲನೇ ಅಧ್ಯಾಯದಲ್ಲಿ ಭೇಟಿಯಾಗೋಣ. ವಂದನೆಗಳು.